ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಪಾಡ್ಕಾಸ್ಟ್. ಇವತ್ತು ನಮ್ಮ ಗೆಸ್ಟ್ ಯಾರ್ದಾರಪ್ಪ ಅಂತಂದ್ರೆ 24 ತಾಸು ಖಾಲಿ ಕೊಡ್ತಾಳ, 24 ತಾಸು ಗೇಮ್ ಆಡ್ತಾಳ, ಬರೇ ರೀಲ್ಸ್ ನೋಡ್ತಾಳ. ಹಾ ಕರೆಕ್ಟ್, ಅಕ್ನ ಐಶ್ವರ್ಯ ಅದ. ఎందుకురా నీకు ఏసు బతుకు ఎందుకురా నువ్వు బతుకుతావు. ಸೊ ಹಾಯ್ ಎವ್ರಿವನ್, ನಾ ಇವತ್ತೇನಂತಂದ್ರೆ ಚಂದ ಕಾಣತೀನಿ. ಅಷ್ಟ್ ಮೇಕಪ್ ಬಡ್ಕೊಂಡ ಎರಡ್ ಸುಳ್ಳು ಹೇಳಕತ್ತೀನಿ ನೋಡಿ. ನಾ ಚಂದ ಕಾಣತೀನಿ ಅದ್ ಕೇಳತ್ತಿಲ್ಲ ನಿನಗರ ನಾಚಿಕ್ ಸೊ ಬರ್ತದ. ಈ ಪಾರ್ಟ್ ಎಲ್ಲ ನಾ ಕಟ್ ಮಾಡ್ತೀನಿ ಗೈಸ್, ಯಾಕಂತಂದ್ರೆ ನಾನೇ ಎಡಿಟರ್ ಅದೀನಿ. ಅದಕ್ಕೆ ನಂಗೆ ಫಸ್ಟ್ ಏನಂತಂದ್ರೆ ನನ್ನ ಬಗ್ಗೆ ಹೊಗಳ್. ನಿನ್ ಬಗ್ಗೆ ಏನ ತಗೊಳ್ಬೇಕು? ನನ್ನ ಬಗ್ಗೆ ಏನ್ ಬೇಕಾದ್ ಹೊಗಳು ಅಪ್ಪು, ನೀ ಏನ್ ಬೇಕಾದ್ ಹೊಗಳು. ನೀನೇ ಹೊಗಳು. ನನ್ನ ಬಗ್ಗೆ ಹೊಗಳು ಇಲ್ಲ, ನಿನ್ ಬಗ್ಗೆ ನೀನೇ ಹೊಗಳ್ಕೊ. ನನ್ನ ಬಗ್ಗೆ ನಾನೇ ಹೊಗಳ್ಕೊಳಕ್ ನಂಗೆ ಮಾತೇ ಸಾಲಂಗಿಲ್ಲ, ಅದಕ್ಕೆ ನಾನು ನಿನಗೆ ಹೇಳಾಕತ್ತೀನಿ. ನೀನೇ ಹೊಗಳಲ್ಲೇ ಹೊಗಳಪ್ಪು. ನಿನ್ ಜನ್ಮಕ್ಕೆ ಹೋಗೋ. ಏನಂತೇಳಿ. ಸೊ ಹೇ ಎವ್ರಿವನ್, ಮೈ ನೇಮ್ ಈಸ್ ಐಶ್ವರ್ಯ ಆ್ಯಂಡ್ ನಾನು ಗೇಮ್ನು ಆಡ್ತೀನಿ, ಗೇಮರ್ ಅದೀನಿ. ಚಲೋ ಆಡಕ್ಕೆ ಬರಲ್ಲ, ಅದು ಬೇರೆ ಮಾತು. ಆ್ಯಂಡ್ ನಾ ವಿಡಿಯೋಸ್ ಮಾಡ್ತೀನಿ, ಚಲೋ ಮಾಡಲ್ಲ, ಅದು ಬೇರೆ ಮಾತು. ಇದು ಆಕ್ಚುಲಿ ಚೆನ್ನಾಗಿದೆ. ರೋಸ್ಟ್ ಮಾಡ್ತೀನಿ, ಅದ್ರೊಳಗೆ ಸ್ವಲ್ಪ ಚಲೋ ಕ್ಲಿಕ್ ಆಗಿದೆ, ಬಟ್ ಸಮಥಿಂಗ್ ಇಶ್ಯೂಸ್ ಬಂದು ನನ್ನ ಅದ್ರ ಬಗ್ಗೆ ಮಾತಾಡೋದು ಬೇಡ. ಓಕೆ, ಏನಂತಂದ್ರೆ ನಾನು ಅಷ್ಟು ದೊಡ್ಡ ಯೂಟ್ಯೂಬರ್ಸಿಗೆ ಅಫೋರ್ಡ್ ಮಾಡೋಕ್ಕಾಗಂಗಿಲ್ಲ. ಆ್ಯಂಡ್ ಇವಂದು ನಮ್ಮ ಮನೆಯೊಳಗೆ ಬಿಡಂಗೂ ಇಲ್ಲ ನನಗೆ ಒಂದೇ ಮಾತು. ಸೊ ನನ್ಗೆ ನಾನೇ ದೊಡ್ಡ ಯೂಟ್ಯೂಬರ್ ಅದೀನಿ, ಸೊ ನಾನೇ ಪಾಡ್ಕಾಸ್ಟ್ ಗೆಸ್ಟ್ ಅದೀನಿ. ನಂಗೆ ಏನಂದ್ರೆ ನನ್ನ ಬಗ್ಗೆ ಹೊಗಳ್ಕೊಳಕ್ಕೇನಿಲ್ಲ, ಹೊಗಳ್ಕೋಬಹುದು ನನ್ನ ಬಗ್ಗೆ ನಾನೇ, ಬಟ್ ನನ್ನ ಬಗ್ಗೆ ಹೊಗಳ್ಕೊಳಕ್ಕೆ ನನಗೆ ಶಬ್ದನೇ ಸಾಲಂಗಿಲ್ಲ. ಅದ್ರ ಸಂಬಂಧ ನನ್ನ ಬಗ್ಗೆ ಹೊಗಳ್ಕೊಳ್ಳೋದು ಸ್ವಲ್ಪ ಕಮ್ಮಿ ಮಾಡ್ತೀನಿ ಅಷ್ಟೇ. ಎಲ್ಲಾರ ಲೈಫ್ ಒಳಗು ಒಬ್ರು ಚಲೋ ಪರ್ಸನ್ ಇರ್ತಾರ, ಒಬ್ರು ಕೆಟ್ಟ ಪರ್ಸನ್ ಇರ್ತಾರ. ಆದ್ರೆ ನಿಮ್ ಲೈಫ್ ಒಳಗು ಯಾರು ಚಲೋ ಪರ್ಸನ್ ಅದಾರ, ಕೆಟ್ಟ ಪರ್ಸನ್ ಅದಾರ? ನಿಮ್ ಸಪೋರ್ಟಿವ್ ಯಾರಿದ್ರು? ನಿಮ್ ಹಿಂದೆ ಯಾರ್ಯಾರು ಏನೇನ್ ಮಾತಾಡಿದ್ರು? ಹಿಂದೆ ಮಾತಾಡಿದಂತಲ್ಲ ನೋಡ್ರಿ. ಫಸ್ಟ್ ಏನಂದ್ರ ನಂದು ಲೈಫ್ ಒಳಗೆ ನಂದು ಹೇಟೆಸ್ಟ್ ಪರ್ಸನ್ ಮತ್ತು ಫೇವ್ರೇಟ್ ಪರ್ಸನ್ಕಿನ ಫಸ್ಟ್ ಏನಂದ್ರೆ ನಾನು ವಿಡಿಯೋಸ್ ಮಾಡ್ತಿದ್ದೆ. ಅದಕ್ಕೆ ನಂಗೆ ಸಪೋರ್ಟಿಂಗ್ ಅಂತ ಅವಾಗ ಯಾರೂ ಇರಲಿಲ್ಲ. ಸ್ವಲ್ಪ ನಂದು ವಿಡಿಯೋಸ್ ಕ್ಲಿಕ್ ಆದ್ಮೇಲೆ, ನಂದು ಒಂದು ರೋಸ್ಟ್ ವಿಡಿಯೋ ವೈರಲ್ ಆದ್ಮೇಲೆ ನಮ್ಮ ಅಣ್ಣ ನನಗೆ ಬ್ಯಾಕ್ ಬೋನ್ ಆ್ಯಂಡ್ ಸಪೋರ್ಟ್ ಆಗ್ನೈತ. ಆ್ಯಂಡ್ ಯಾವುದೇ ಸಿಚುವೇಶನ್ ಬರಲಿ, ನಮ್ಮ ಮಮ್ಮಿ ಮುಂದೆ ನಮ್ಮ ಪಪ್ಪ ಮುಂದೆ ಬಂದವ ನನ್ನ ಕಡೆ ನಂದು ಪರವಾಗಿ ಸ್ಟ್ಯಾಂಡ್ ತೊಗೊಂಡ ಆಲ್ವೇಸ್. ಬಟ್ ನಾನು ಹೇಟೆಸ್ಟ್ ಪರ್ಸನ್, ನನ್ನ ಎನಿಮಿ ಥರ ಯಾರಂದ್ರೆ ಆಕೆ ಒಬ್ಬಾಕಿ ಅದಾಳ ನಮ್ಮ ಎನಿಮಿ ಥರ ಅಂದ್ರೆ ಏನು, ಅಕ್ಕಿನ ಬಾತಕ್ ಬಾರ ಹೆಂಗಸೆ ಯಾರು ಇಲ್ಲ ನನಗೆ ಅನ್ಸು ಮಟ್ಟಿಗೆ. ಅಕ್ಕಿನ ಬಟ್ ಅಕ್ಕಿ ಅಂತ ಆಯ್ತು ಒಂದು ಸ್ವಲ್ಪ ಜನ ಅದಾರ. ನಾನು ವಿಡಿಯೋ ಮಾಡೋ ಮುಂದೆ, ನನ್ನ ವಿಡಿಯೋ ವೈರಲ್ ಆದಾಗ ನನ್ನ ಮುಂದೆ ಮಾತ್ರ ಹೆಂಗೆ ಮಾತಾಡೋರು ಅಂದ್ರೆ, ವಾರಿ ವಿಡಿಯೋ ವೈರಲ್ ಆಗೋ ವಿಡಿಯೋಸ ಏನು ಫೇಮಸ್ ಆದಿ ಹಂಗೆ ಹಿಂಗೆ ಮಾತಾಡೋರಪ್ಪ. ಮಾತಾಡೋಣ ಹಿಂದೆ ನಮ್ಮ ಮಮ್ಮಿ ಮುಂದೆ ಬಂದು ಚುಚ್ಚೋರು, ಹಂಗೆ ಮಾಡಬಾರ್ದ್ರಿ, ಹಿಂಗೆ ಮಾಡಬಾರ್ದ್ರಿ, ಅದು ಮಾಡಿದ್ರಿ ಇದು ಆತದ, ಇದು ಮಾಡಿದ್ರೆ ನಮ್ಮ ಮರ್ಯಾದೆ ಒಳಗೆ ನಾವು ಇರ್ಬೇಕು, ಅದು ಇದು ಅಂತ ಹೇಳಿ 108 ಮಾತಾಡಿ ನಮ್ಮ ಮಮ್ಮಿ ತಲೆ ಕೆಡಿಸಿ ಹಂಗೆ ಹಿಂಗೆ ಮಾಡಿ ಜಗಳ ಹಚ್ಚಿಟ್ಟು, ಆಮೇಲೆ ನಮ್ಮನ್ನ ಬಂದು ಸ್ಟ್ಯಾಂಡ್ ತೊಗೊಂಡು ಅವ್ರ ಮಾತು ಇವ್ರ ಮಾತು ಕೇಳಿಕ್ಕೆ ಹೋಗ್ಬೇಡ ಮಮ್ಮಿ ಅಂಥೇಳಿ ನನ್ನ ಸಪೋರ್ಟ್ ಅಂದರೆ ಒಂದು ಹೀ ಈಸ್ ಮೈ ಸಪೋರ್ಟ್ ಸಿಸ್ಟಮ್. ಯಾಕಂದ್ರೆ ನನ್ನ ಡ್ರೀಮ್ ಏನದ ಅದ್ರ ಸಂಬಂಧ ಅವ ನನಗೆ ಸಪೋರ್ಟ್ ಮಾಡ್ಯಾನ. ಆ್ಯಂಡ್ ಐ ಲವ್ ಹಿಮ್. ಪಿಂಕಿ, ಇಷ್ಟೆಲ್ಲ ನಿಮ್ ರಿಲೇಟಿವ್ಸ್ ಅಂದ್ರಲ್ಲ ನಿನ್ ಬಗ್ಗೆ ಎಲ್ಲ, ಅದು ಅವ್ರೆಲ್ಲ ಅಂತಿರ್ತಾರ. ಒಬ್ರು ಎತ್ತರಕ್ಕೆ ಬೆಳಕತ್ತಾರತ್ತಂದ್ರ ಕಾಲು ಹೇಳೋರು ಇರ್ತಾರ. ಆಮೇಲೆ ನಿಮ್ಮ ಯೂಟ್ಯೂಬ್ ವಿಡಿಯೋಸ್ ಮಾಡ್ತಿದ್ರಿ, ರೋಸ್ಟ್ ಮಾಡ್ತಿದ್ರಿ, ಅದರಿಂದ ನಿಮ್ ಲೈಫ್ನಾಗ ಏನಾರ ಸ್ವಲ್ಪ ಚೇಂಜಸ್ ಆಗಿರ್ಬೇಕಲ್ಲ? ಫೇಮ್ ಬರೋಣ ಸ್ವಲ್ಪ ನೀವು ಚೇಂಜಸ್ ಆಗಿರ್ಬೇಕಲ್ಲ? ನಂದೇನು, ನಾ ಇರೋ ರೂಮ್ ಅದಲ್ಲ, 4 ಗೋಡಿ ಮಧ್ಯೆ ನಂದು ಒಂದು ಕ್ಯಾರೆಕ್ಟರ್ ಚೇಂಜ್ ಆಗ್ಯದ. ಅಂದ್ರೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂದದ. ಆ್ಯಂಡ್ ನಮ್ಮ ಮನೆ ಒಳಗೆ ನೋಡೋ ಸಪೋರ್ಟಿವ್ ಇಲ್ಲ. ನಮ್ಮ ಮನೆ ಒಳಗೆ ಹೆಂಗಿತ್ತಂತಂದ್ರೆ ವಾಟ್ಸಪ್ DP ಇಡಾಕು ನನ್ನ ಫೋಟೋ ಅಲೌಡ್ ಇದ್ದಿದ್ದಿಲ್ಲ. ಅಂತಂದ್ರೆ ಆ ನಮ್ಮ ಮನೆ ನೋಡ್ರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿದು ಒಳಗೆ ಇದು ಕಾಮನ್ ಅದು. ಆ್ಯಂಡ್ ನಮ್ಮ ಮನೆ ಒಳಗೆ ಏನಂತಂದ್ರೆ ಅಭ್ಯಾಸ ಮಾಡ್ಬೇಕು, ಅಭ್ಯಾಸ ಒಳಗೆ ಮುಂದೆ ಬರ್ಬೇಕು. ಅಭ್ಯಾಸ ಬಿಟ್ರೆ ನಥಿಂಗ್ ಈಸ್ ಗುಡ್. ಅಂದ್ರೆ ಯಾವುದೇ ಬೇರೆ ಕರಿಯರ್ ಕ್ಲಿಕ್ ಆಗಂಗಿಲ್ಲ, ನಡ್ಬರ್ಕ್ ಬಂದು ಬೀಳ್ತದೆ. ಬಟ್ ವಿದ್ಯಾ ಅನ್ನೋದೇನು ಎಂಡ್ ತನಕ ತೊಗೊಂಡು ಹೋಗ್ತದೆ. ಬಟ್ ನಾ ಹೆಂಗೆ ಹೇಳಿ ಅವ್ರಿಗೆ, ಐ ಆಮ್ ನೋ ಮೋರ್ ಇಂಟ್ರೆಸ್ಟೆಡ್ ಇನ್ ಸ್ಟಡೀಸ್ ಅಂತ ಹೇಳಿ. ಬಟ್ ಅಂದ್ರೂ ನಾನು ನಂದು ಡಿಗ್ರಿ ಹೆಂಗೋ ಮಾಡ್ಲಿಕತ್ತೀನಿ. ಆ್ಯಂಡ್ ಚಲೋ ಚಲೋ CGPನೂ ಅದಾವ ನಂದು. ಆ್ಯಂಡ್ ಏನು ಕೇಳಾದಿದ್ದು ಕ್ವಶನ್ ಏನು ಬಾರ್ದೇನ? ರೋಸ್ಟ್ ವಿಡಿಯೋ ವೈರಲ್ ಆದ್ಮೇಲೆ ನಿಮ್ದು ಏನಾರ ಚೇಂಜಸ್ ಆಯ್ತು ನನ್ನ ಲೈಫ್ ಒಳಗೆ? ಒಂದೇ ಮಾತು ಏನಂದ್ರೆ,
ಚೇಂಜಸ್ ಆಯ್ತು. ಹೆಂಗಂದ್ರೆ ಹೊರಗಿಂದ ಜಗತ್ತೊಳಗೆ ಇದೇನು ಮನಿ ಅದಲ್ಲ, ಮನಿಯೊಳಗೆ ಮಮ್ಮಿ ಪಪ್ಪಾಗೆ ಅಷ್ಟು ಗೊತ್ತಿದ್ದಿಲ್ಲ ನನಗೆ ಎಷ್ಟು ವ್ಯೂಸ್ ಬಿಡ್ತಾವೆ. ಆ್ಯಂಡ್ ಯು ನೋ ವಾಟ್, ಒಂದು ವ್ಯೂ ನನಗೆ ಒಂದು ಯಾವುದೋ ಒಂದು ರೋಸ್ಟ್ ವಿಡಿಯೋದು 7 million ಪ್ಲಸ್ ಹೋಗೋದು, ವಿಚ್ ಈಸ್ ಲೈಕ್ ನಂದು ಐ ಕ್ಯಾಂಟ್ ಎಕ್ಸ್ಪ್ರೆಸ್ ಇಟ್ ನಾವು. ಅಂದ್ರೆ ನಂದೊಂದು ಫೇವ್ರೆಟ್ ಅಂದ್ರೆ ಇಷ್ಟು ವ್ಯೂಸ್ ಬರೋದೆಲ್ಲ ಕನಸದ. ಅದು ನಾವು ಮಾತಾಡ್ಕೋತಿದ್ದೆ ನನ್ನ ಫ್ರೆಂಡ್ ಜೊತೆ, ಒಂದಿನ ನನಗೆ ಇಷ್ಟು 1 million ವ್ಯೂಸ್ ಬರ್ದಾಗ ಹಿಂಗೆ ಅಂತ ಹೇಳಿ ಮಾತಾಡ್ತಿದ್ದೆ ನಾನು. ಆ್ಯಂಡ್ 1 million ಅಂದ್ರೆ ಭಾಳ ವೀಡಿಯೋಸ್ ಇದ್ದು, ನಂದು 1 million ಕ್ರಾಸ್ ಆಗಿದ್ದು. 60 ವೀಡಿಯೋಸ್ ಏನು 65 ವೀಡಿಯೋಸ್ ಇದ್ದು. ಅದ್ರೊಳಗೆ ನನಗೆ 106K ನಂದು ಫಾಲೋವರ್ಸ್ ಇದ್ರೆ ಆ್ಯಂಡ್ 1 million ಮೇಲೆ ವ್ಯೂಸ್ ಹೋಗ್ತಿದ್ದು. ಒಂದು ವೀಡಿಯೋನು ನಂದು ಡೌನ್ ಬರ್ತೇ ಇದ್ದಿದ್ದಿಲ್ಲ ಒಮ್ಮೆ ನನ್ನ ವೀಡಿಯೋಸ್ ವೈರಲ್ ಆದಮೇಲೆ. ಈಗ ನೋಡ್ರಿ, ನಮ್ಮ ಜನ್ರೇಷನ್ ಒಳಗೆ ಪಪ್ಪ ಮಮ್ಮಿ ಸಪೋರ್ಟಿವ್ ಇರ್ತಾರೋ ಇಲ್ಲೋ ನಿಮ್ಮ ಪ್ರಕಾರ? ನೋಡ, ನಮ್ದೇನು ಜನ್ರೇಷನ್ ಅದ, ನಮ್ಮ ಮಮ್ಮಿ ಪಪ್ಪಾಗಳು ಸಪೋರ್ಟಿಂಗ್ ಅದಾರ. ಈಗ ನೋಡಿ, ನಾನೇ ಕಲಿತೀನಿ ಅಂದ್ರೆ ನಮ್ಮ ಮಮ್ಮಿ ಪಪ್ಪ ನೋಡಿಲ್ಲ ನೀನು, ನಮ್ಮ ಪಪ್ಪ ಈಗ ನನಗೆ ಕೋಚಿಂಗ್ ಹಚ್ಚಕ್ಕೆ ರೆಡಿ ಅದಾರ. ನಾ ಯಾವ ಲ್ಯಾಂಗ್ವೇಜ್ ಬೇಕು, ನಾ ಯಾವುದೇ ಲ್ಯಾಂಗ್ವೇಜ್ ಅನ್ನ ಕೋಚಿಂಗ್ ಹಚ್ಚಕ್ಕೆ ರೆಡಿ ಅದಾರ. ಅವ್ರು ಎಷ್ಟು ರೊಕ್ಕ ಸುರಿಯೋಕ್ಕೂ ರೆಡಿ ಅದಾರ, ಎಷ್ಟು ರೊಕ್ಕ ಹಾಕಿ ಮಾಡಕ್ಕೆ ರೆಡಿ ಅದಾರ. ಬಟ್ ನಂಗೆ ಒಂದೇನು ಕನ್ಸರ್ನ್, ನಂಗೇನು ಒಂದು ತಿಳಿಯಂಗಿಲ್ಲ ಅಂದ್ರೆ, ನಮ್ದೇನು ಡ್ರೀಮ್ ಅದ ಅದ್ರ ಸಂಬಂಧ ಸಪೋರ್ಟ್ ಮಾಡ್ರಿ ಅಲ್ಲ. ನೋಡ್ರಿ ಒಂದ್ಸಲ ನೀವು ಅನಲೈಸ್ ಮಾಡಿರಿ, ಒಂದು ಸ್ವಲ್ಪ ಟೈಮ್ ಕೊಡ್ರಿ, ನಾವು ಕರೆಕ್ಟ್ ದಾರಿ. ಐ ನೋ ಕಿ ಈಗಿನ ಜನ್ರೇಷನ್ ಹುಡುಗರು ಹಿಡ್ಕೋರಿ, ಎಲ್ಲರೂ ಹಿಡ್ಕೋರಿ, ಬ್ಯಾಡ್ ತಪ್ಪು ದಾರಿ ಒಳಗೆ ಹೋಗ್ತಿರ್ತಾರೆ. ವೀಡಿಯೋಸ್ ಅಂದ್ರೆ ನೋಡ್ರಿ, ಒಂದು ಸ್ವಲ್ಪ ಜನ ಯಾವ ಥರ ವೀಡಿಯೋಸ್ ಮಾಡ್ತಿರ್ತಾರೆ ಗೊತ್ತೇ ಅದ ನಿಮಗೆ. ಬಂದು ಬರೇ ಬಾಡಿ ತೋರಿಸಿ ಲಕ 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 ಅಂತ ಹೇಳಿ ಡ್ಯಾನ್ಸ್ ಮಾಡಿ ಹೋಗಿ, ಏನದು ಫೇಸ್ ಇಟ್ಕೊಂಡು ನಾ ಚಂದ ಕಾಣತೀನಿ ನನಗೆ ವ್ಯೂಸ್ ಬರ್ತಾವ ಅನ್ನೋದು ಇಟ್ಕೊಂಡು ಮಾಡೋರು ಭಾರಿ ಅದಾರ. ಸ್ವಲ್ಪ ಮಂದಿ ಟ್ಯಾಲೆಂಟ್ ಇರ್ತಾವ, ಟ್ಯಾಲೆಂಟೆಡ್ ಇರ್ತಾರ ನಿಮ್ಮ ಥರ. ನನ್ಗದ್ಲೆ ಸ್ವಲ್ಪ ಮನೆಯವ್ರು ಸಪೋರ್ಟ್ ಇರ್ಬೇಕು. ಈಗ ನೋಡಿ, ನಾನು ಇದೇ ವಿಡಿಯೋ ಮಾಡ್ಬೇಕಂದ್ರೆ ನಾ ಹಂಜ್ ಮಾಡಬೇಕು, ಮನೆಯಾಗಿನವ್ರು ಬಂದು ನೋಡ್ತಾರೆ, ಏನಂತಾರೆ, ಏನು ಬಿಡ್ತಾರೆ ಅಂತ. ನೋಡ್ರಿ, ನಂಗೆ ಏನಂತಂದ್ರೆ ಪೇರೆಂಟ್ಸ್ ಅವ್ರಿಗೇನು ಮಾಡಿಸ್ಬೇಕದಲ್ಲ, ಅದಕ್ಕೆ ಅವ್ರು ಸಪೋರ್ಟ್ ಮಾಡ್ತಾರೆ. ಬಟ್ ನಾವೇನು ಮಾಡ್ಬೇಕಂತೇವಿ ಅದಕ್ಕೆ ಸಪೋರ್ಟ್ ಮಾಡಂಗಿಲ್ಲ ಅವರು. ಅಂದರೆ ನಂಗೇನು ಒಂದು ರಿಕ್ವೆಸ್ಟ್ ಅಂದ್ರೆ, ನಮ್ಮ ಮನ್ಯಾಗಿನವ್ರು ಯಾವಾಗಾದರೂ ಈ ವಿಡಿಯೋ ನೋಡಿದ್ರೆ ಒಂದು ಸ್ವಲ್ಪ ಕೂಡ್ರಿ, ನನ್ನ ಜೊತೆ ಕೂತು ಕೇಳ್ರಿ, ನನಗೆ ನೀ ಏನು ಮಾಡ್ಬೇಕಂತಿ, ನಿಂಗೆ ಏನು ಇಷ್ಟ ಅದ, ಸ್ವಲ್ಪ ಟೈಮ್ ಕೊಡ್ರಿ, ಒಂದು ಸ್ವಲ್ಪ ಕೇಳ್ರಿ. ಅಂದ್ರೂ ಸಣ್ಣವ್ರಲ್ಲ, ಬ್ಯಾಡ್ ಡಿಸಿಷನ್ ತೊಗೊಳಿಕ್ಕೆ. ಐ ನೋ ಕಿ ಬ್ಯಾಡ್ ಡಿಸಿಷನ್ ಗುಡ್ ಡಿಸಿಷನ್ ಯಾವ್ದು ಅಂತ ಹೇಳಿ. ನಮ್ಮ ಮನೆ ಬೆಳೆಸಿಲ್ಲ, ನಮ್ಮ ಮನೆ ಒಳಗೆ ಏನಾದ್ರೂ ನನಗೆ ಗೊತ್ತದ. ಐ ನೋ ಮೈ ಲಿಮಿಟ್ಸ್ ಆ್ಯಂಡ್ ಐ ನೆವರ್ ಕ್ರಾಸ್ಡ್ ಇಟ್ ಆ್ಯಂಡ್ ಐ ಲವ್ ಮೈ ಪೇರೆಂಟ್ಸ್. ಅವ್ರೇನು ಇದನ್ನು ನನಗೆ ಸ್ಟ್ರಿಕ್ಟ್ನೆಸ್ ಇಟ್ಟಾರಲ್ಲ ಸಣ್ಣಕ್ಕಿದ್ದಾಗ, ಅದು ಬೆಸ್ಟ್ ಅಂತೀನಿ. ಯಾಕಂತಂದ್ರೆ ಈಗಿನ ಜನ್ರೇಷನ್ ಹುಡುಗರು ನೋಡಿ, ಈಗ ಮನೆಯಾಗಿನವ್ರಿಗೆ ಅಂಜಿಕೆ ಇರಲಿಲ್ಲ, ಏನು ಮಾಡ್ತಾರೆ, ಈಗ ಬೇಕೋದೋಗ್ಬಿಡ್ತಾರೆ. ನಾವು ಹಂಗಲ್ಲ. ಬಟ್ ಐ ಥಿಂಕ್ ಈ ಸಪೋರ್ಟ್ ಒಂದು ಸ್ವಲ್ಪ ಕೇಳ್ರಲ್ಲ ಹುಡುಗರಿಗೆ. ಎದ್ರೊಳಗೆ ಇಂಟ್ರೆಸ್ಟ್ ಅದ, ಡ್ಯಾನ್ಸ್ ಮಾಡಬೇಡಲ್ಲ, ಎದ್ರೊಳಗೆ ಇಂಟ್ರೆಸ್ಟ್ ಅದ, ನೀ ಮಾಡಿಲ್ ಕರಿದ್ರಾಗ ಬರ್ತದ. ಅವಾಜ್ ಚಿಕ್ಕ ಮಾಡಕತ್ತಿದ್ದು ಅಂದ್ರೆ ಏನು ಇಂಟ್ರೆಸ್ಟ್ ಅದ, ಸ್ವಲ್ಪ ಕೇಳ್ರಿ. ನಿಮ್ಮ ಮಕ್ಕಳ ಜೋಡಿ ಕೂಡ್ರಿ, ಸ್ವಲ್ಪ ಒಂದು ಸ್ವಲ್ಪ ಕೇಳ್ರಿ ಅವ್ರಿಗೆ. ಅದ್ರಾಗ ನಂಗೆ ಕರೆ ಹೇಳ್ತೀನಿ, ನನಗೆ ಅಭ್ಯಾಸ ಒಳಗೆ ಇಂಟ್ರೆಸ್ಟ್ ಇಲ್ಲ. ಬಟ್ ಈಗ ಕಲ್ತೀನಿ, ಅದು ಇದ್ದಿದ್ದು ನಾಲೆಜ್ ಸಂಬಂಧ ಜಾಬ್ ಮಾಡಲೇಬೇಕು ಅನ್ಕ ನಾ ಯೂಟ್ಯೂಬಿಂದ ಕರೆಕ್ಟಾಗಿ ಒಂದು ಕನ್ಸಿಸ್ಟೆಂಟ್ ಇನ್ಕಮ್ ಬರುತ್ತನ ನಾನು ಮಾಡಲೇಬೇಕು. ಆ್ಯಂಡ್ ದ್ಯಾಟ್ಸ್ ಇಟ್. ಅಂದ್ರೆ ನೋಡಿ, ನಮ್ಮ ಜನ್ರೇಷನ್ ಪೇರೆಂಟ್ಸ್ ಆರ್ ಲೈಕ್ ಡೈಮಂಡ್. ಬಿಕಾಸ್ ನಾವು ಹಂಗಂತಲ್ಲ, ಮತ್ತು ನಾನೇ ವೀಡಿಯೋಸ್ ಮಾಡೋ ಮುಂದೆ ಸ್ವಲ್ಪ ಮಿಡಲ್ ನಮ್ಮನ್ನ ಯಾವಾಗ ನಮ್ಮ ಮನೆಯಾಗಿನವ್ರಿಗೆ ತಿಳಿಸಿ ಹೇಳ್ದೆ, ಮಮ್ಮ ಹಿಂಗಿರ್ತದ ನಾನು ದೇ ಸಪೋರ್ಟೆಡ್ ಮೀ ಬ್ರೋ. ಅವ್ರು ನನಗೆ ಒಂದಿನ ನನಗೆ ಕೇಳಲಿಲ್ಲ ಯಾಕೆ ಹಿಂಗೆ ಮಾಡ್ತೀನಿ ಅಂತ. ಬಟ್ ಅದು ಸ್ವಲ್ಪ ಅವರಿಗೂ ಮನಸ್ಸೊಳಗೆ ಇರ್ತದಲ್ಲ, ಏನಾರೇ ಆಗ್ತದ ಹಿಂಗೆ ನನ್ನ ಮಗಳಿಗೆ ಆ ಲೆವೆಲ್ ಡಿಪ್ರೆಷನ್ ಒಳಗೆ ಹೋಗ್ಬಾರ್ದು. ನಂಗೆ ಒಂದು ಸ್ವಲ್ಪ ಪಾಸಿಟಿವ್ ಪಾಯಿಂಟ್ಸ್ ಅದಾವ, ನೆಗೆಟಿವ್ ಪಾಯಿಂಟ್ಸ್ ಅದಾವ. ಐ ಆಮ್ ಕನ್ಫ್ಯೂಸ್ಡ್ ಬಿಟ್ವೀನ್ ಇಟ್ ಹೇಳಿಕ್ಕೆ. ಬಟ್ ಬೆಟರ್ ನಂಗೆ ಏನಂದ್ರೆ ಪೇರೆಂಟ್ಸ್ ಸ್ವಲ್ಪ ಕೂಡ್ಬೇಕು, ನಮ್ಮ ಜೊತೆ ಕೂತು ಡಿಸ್ಕಸ್ ಮಾಡ್ಬೇಕು, ನಿಂಗೆ ಏನು ಇಷ್ಟ ಅದು. ಸ್ವಲ್ಪ ಪೇರೆಂಟ್ಸ್ ಬಿಟ್ಟು ಸ್ವಲ್ಪ ಫ್ರೆಂಡ್ಸ್ ಆಗಬೇಕು. ವಾಟ್ ಐ ಥಿಂಕ್ ಈಸ್, ನಂಗೆ ಇನ್ನಾದರೂ ಅದು ನಮ್ಮ ಪೇರೆಂಟ್ಸ್ ನನ್ನ ಜೊತೆ ಕೂತು ಫ್ರೆಂಡಾಗಿ ಮಾತಾಡ್ಬೇಕಂತ. ಬಟ್ ಅವ್ರು ಮಾಡಂಗಿಲ್ಲ. ಏನು ಲಿವ್ ಇಟ್. ನಿಮ್ಮ ಲೈಫ್ ಒಳಗೂ ಲೋಯೆಸ್ಟ್ ಫೇಸ್ ಇರಬೇಕಲ್ಲ? ಏನಂತಂದ್ರೆ ನಂದು ಲೈಫ್ ಒಳಗೆ ಲೋಯೆಸ್ಟ್ ಫೇಸ್ ಅಂದ್ರೆ 2 ಪೆನ್ ಕೊಡೋನಿಗೆ. ನನ್ನ ಲೈಫ್ ಒಳಗೆ ಲೋಯೆಸ್ಟ್ ಫೇಸ್ ಅಂತಂದ್ರೆ 2 ಇದ್ದು. ಒಂದು ನಂದು 12th ಮುಗ್ಯಾನ. ನನಗೆ 12th ನಂಗೆ ಸ್ಟಾರ್ಟ್ ಆಗಿದ್ದು ವೀಡಿಯೋಸ್ ಮಾಡಬೇಕು. ನಂಗೆ ಒಟ್ಟು ನಾವು ವೀಡಿಯೋಸ್ ಮಾಡಬೇಕು, ಯೂಟ್ಯೂಬರ್ ಆಗಬೇಕು, ವೀಡಿಯೋಸ್ ಮಾಡಬೇಕು, ಯೂಟ್ಯೂಬರ್ ಆಗಬೇಕು, ಬೆಟ್ರ್ ಗೇಮರ್.
ಇದೇ ನನ್ನ ಮನಸ್ಸೊಳಗಿದ್ದು. ಇನ್ನೂ ಒಂದು ಏನಂತಂದ್ರೆ, ನಾನು ರೋಸ್ಟ್ ವೀಡಿಯೋಸ್ ಮಾಡಿದ್ದೆ, ನನಗೆ ರೋಸ್ಟ್ ವೀಡಿಯೋಸ್ ಮಾಡ್ಬೇಕಂತ ಹೇಳಿ ಏನು ಮಾಡಿದ್ದಿಲ್ಲ. ನನಗೆ ಅಲ್ಲಿಂದ ಒಂದು ಸ್ವಲ್ಪ ಫೇಮ್ ಸಿಕ್ತು, ನಂಗೆ ಆಡಿಯನ್ಸ್ ಸಿಕ್ತು ಅಂದ್ರೆ ನಂಗೆ ಗೇಮಿಂಗ್ ಒಳಗೆ ಅವ್ರಿಗೆ ಕನ್ವರ್ಟ್ ಮಾಡ್ಕೋಬೇಕಂತ ಹೇಳಿ, ಅಂದರೆ ನಂಗೆ ಗೇಮ್ ಆಡತ್ತೆ ಅಂತಂದ್ರೆ ಅವ್ರಿಗೆ ಅಲ್ಲಿ ಕರ್ಕೊಂಡು ಹೋಗ್ಬೇಕಂತ ಹೇಳಿ ನಾನು ಕರೆಕ್ಟಾಗಿ ರೋಸ್ಟ್ ವೀಡಿಯೋಸ್ ಮಾಡಿದ್ದೆ. ನನಗೆ ಅಂತ ರೋಸ್ಟ್ ವೀಡಿಯೋಸ್ ಮಾಡಲಿಕ್ಕೆ ಎಂತ ಇಂಟ್ರೆಸ್ಟ್ ಇಲ್ಲ. ವಾಟ್ ಐ ವಾಂಟ್ ಈಸ್ ಓನ್ಲಿ ವ್ಯೂಸ್. ಓಕೆ, ಹಂಗಂತ ಹೇಳಿ ವ್ಯೂಸ್ ಸಂಬಂಧ ಇದನ್ನು ಮಾಡೋ ಹುಡುಗಿ ಅಲ್ಲ ನಾನು. ಗುಡ್ ಗರ್ಲ್. ಏನಂತಂದ್ರೆ, ಏನು ಕೇಳಿದ್ದು ಕ್ವಶನ್ ನೀನು? ನಿಮ್ಮ ಲೈಫ್ ಒಳಗೆ ಲೋಯೆಸ್ಟ್ 12th ಒಂದಿತ್ತು. ಅಂದ್ರೆ ನಾನು 12th ಡ್ರಾಪ್ ತೊಗೊಂಡೆ. ಆಮೇಲೆ ನಂಗೆ ಇಷ್ಟ ಇದ್ದಿದ್ದಿಲ್ಲ ಕಾಲೇಜಿಗೆ ಹೋಗ್ಲಿಕ್ಕೆ. ಆಮೇಲೆ ಹಂಗೋ ಹಿಂಗೋ ಮಾಡಿ ನಮ್ಮ ಮನೆ ಒಳಗೆ ಕಾಲೇಜಿಗೆ ಹಚ್ಚಿದ್ರು ನನಗೆ. ಆ್ಯಂಡ್ ನಾನು ಮನ್ಯಾಗ ಯಾರಿಗೂ ಮಾತಾಡ್ತಿದ್ದಿಲ್ಲ. ಅದೊಂದು ಲೋ. ಇಫ್ ಐ ಇಮ್ಯಾಜಿನ್ ಇಟ್, ಇಫ್ ಐ ಎವರ್ ಲೈಕ್ ರಿಮೆಂಬರ್ ಇಟ್, ಅಂದ್ರೆ ನಂಗೆ ಕಣ್ಣಾಗೆ ನೀರು ದುಳು ಬಂದು ಕಾಲು ಹೆಬ್ಬಟ್ಟಿಗೆ ಹತ್ತಾವು. ಅದರಿಂದ ಹೊರಗೆ ಬರ್ಬೇಕಂತಂದ್ರೆ ನಾ ಯಾರಿಗೂ ಹೇಳಿಲ್ಲ. ಬಟ್ ಐ ವಾಸ್ ಅಟ್ ದ ಪೀಕ್ ಪಾಯಿಂಟ್. ಅದೇನೀಗ ಇನ್ನೇನು ಹುಡುಗಿ ಸಾಯ್ತಾಳೇನೋ ಅನ್ನೋ ಹಂಗೆ ಬರ್ತದ ಗೊತ್ತೇನೋ, ಅಷ್ಟು ಪೀಕ್ ಪಾಯಿಂಟ್ ಒಳಗಿದ್ದೆ ನಮ್ಮ ಮನೆಯೊಳಗೆ. ನಾ ಒಂದಿನೂ ಗೊತ್ತಾಗ್ಬಿಟ್ಟಿಲ್ಲ ನಾ ಈ ಫೇಸ್ ಒಳಗೆ ಬಂದೀನಂತ ಹೇಳಿ. ಆ್ಯಂಡ್ ಐ ಥಿಂಕ್ ಪೇರೆಂಟ್ಸ್ ಶುಡ್ ಆಸ್ಕ್, ನಿಂಗೆ ಏನು ಬೇಕು, ಏನು ಬೇಡ, ನಿಂಗೆ ಏನು ಇಷ್ಟ. ಬಟ್ ಏನಂತಂದ್ರೆ, ನಮ್ಮ ಮನೆಯೊಳಗಿನವ್ರಿಗೆ ಇರೋದೇನಂದ್ರೆ, ಮಮ್ಮಿ ಪಪ್ಪಾಗ ನಾ ಚಲೋ ಕಲಿಬೇಕು, ಚಲೋ ಜಾಬ್ ಮಾಡಬೇಕು, ಚಲೋ ಲೈಫ್ ಸೆಕ್ಯೂರ್ ಮಾಡಬೇಕು. ಬಟ್ ನಂಗೆ ಇರೋದು ನಾ ವೀಡಿಯೋಸ್ ಮಾಡಬೇಕು. ಆ್ಯಂಡ್ ವೀಡಿಯೋಸ್ ಮಾಡ್ಬೇಕು ಅಂದರೆ ಏನು, ವೀಡಿಯೋಸ್ ಮಾಡ್ಬೇಕು ನಂಗೆ ಇಷ್ಟ, ನಂಗೆ ಲೈವ್ ಸ್ಟ್ರೀಮ್ ಮಾಡಬೇಕು ಅಂತಂದು. ಆ್ಯಂಡ್ ಲೋವೆಸ್ಟ್ ಫೇಸ್ ಅದು ಒಂದು. ಇನ್ನೂ ಒಂದಿತ್ತು, ನಾನು ರೋಸ್ಟ್ ವೀಡಿಯೋಸ್ ಮಾಡ್ತಿದ್ದಲ್ಲ. ನಾನು ರೋಸ್ಟ್ ವೀಡಿಯೋಸ್ ಮಾಡಾಗ ಒಂದು ವೀಡಿಯೋ ಮಾಡಿದ್ದೆ. ಅದ್ರೊಳಗೆ ನಾರ್ಮಲ್ ವೀಡಿಯೋ ಐತದು, ಅದ್ರೊಳಗೆ ನಾ ಏನೂ ಅಂದಿಲ್ಲ. ಅದು ಒಂದೇನೋ ಐತೆ ಅನ್ಕೋರಿ, ಗಾದೆ ಮಾತದದು. ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಅವ್ರ ಮೂವಿ ಒಳಗೆ ಯೂಸ್ ಮಾಡಿದ್ದದು. ಅಂದ್ರೆ ನೀವೇ ಇಟ್ಕೋರಿ, ಅಷ್ಟು ದೊಡ್ಡ ಲೆಜೆಂಡ್ ಯೂಸ್ ಮಾಡಿದ್ದತ್ತಂದ್ರೆ ದ್ಯಾಟ್ ಈಸ್ ನಾಟ್ ಅನ್ ಅ ಬಿಗ್ ಇಶ್ಯೂ. ಆ್ಯಂಡ್ ಅದು ಭಾಳ ಮಂದಿ ವೀಡಿಯೋಸ್ ಮಾಡ್ಯಾರ. ಅವಾಗ ನನ್ನ ವೀಡಿಯೋಸ್ ವೈರಲ್ ಹೋಗ್ತಿದ್ದು, ರೋಸ್ಟ್ ವೀಡಿಯೋಸ್ ವೈರಲ್ ಹೋಗ್ತಿದ್ದು. ಅವಾಗ ಏನಂತಂದ್ರೆ, ಅದು ಯಾರ ಜೊತೆ ಕೊಲಾಬ್ರೇಟಿವ್ ವೀಡಿಯೋಸ್ ಇಲ್ಲ ಅಂದ್ರೆ ನಂಗೆ ವ್ಯೂಸ್ ಬರ್ತಿದ್ವು. ಅವಾಗ ಬಕ್ಕುಳೆ ಬರ್ತಿದ್ವು. ಹಂಗೆ ನೋಡಿದ್ರೆ ಅದಕ್ಕೆ ವ್ಯೂಸ್ ತೊಗೋಬೇಕಂತ ಹೇಳಿ ನನ್ನ ಮೇಲೆ ನೆಗೆಟಿವ್ ವೀಡಿಯೋಸ್ ಮಾಡಾಗತ್ತ. ಅದು ಎಷ್ಟು ಹೈಪ್ ಹೋಗ್ಬಿಡ್ತಂದ್ರೆ, ನನ್ನ ರಿಲೇಟಿವ್ಸ್ ಮನ್ಯಾಗಿನವ್ರಿಗೆ ಕಾಲ್ ಮಾಡಿ, ಹಿಂಗೆ ನಮ್ಮ ಮರ್ಯಾದೆ ಏನಾಗ್ತದೋ, ಎಲ್ಲರೂ ನೋಡ್ತಾರ ವೀಡಿಯೋಸ್ ಹಾಕಿಂದು, ಎಲ್ಲರೂ ಮೊಬೈಲ್ನಾಗ ಹಾಕಿನ ವೀಡಿಯೋಸ್ ಇರ್ತಾವ, ಹಿಂಗೆ ಹಚ್ಚು ಮನೆಯವ್ರಿಗೆ ಹೇಳೋಣ. ಮನೆಯವ್ರು ಆಬ್ವಿಯಸ್ಲಿ ಗೊತ್ತೈತಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ವಿತ್ ನಮ್ಮ ಜನರೇಷನ್ ಪ್ಯಾರೆಂಟ್ಸು. ಯಾಕಂದ್ರೆ ಅವ್ರಿಗೆ ನೋಡ್ರಿ ಒಂದು ಚಿಂತೆ ಇರ್ತದೆ, ನನ್ನ ಮಗಳಿಗೆ ಯಾರು ಏನೋ ಅನ್ಬಾರ್ದು. ಅದ್ರಾಗ ಫಾದರ್ ಬಂದ್ರೆ ಅವ್ರ ಮಗಳಿಗಂದ್ರೆ ಏನು ಅನ್ನಿಸ್ಕೊಡಂಗಿಲ್ಲ. ಅದ್ರಾಗ ನಮ್ಮ ಪಪ್ಪ ಮೊದಲೇ ಸ್ಟ್ರಿಕ್ಟ್. ಆ್ಯಂಡ್ ಹಿ ಲವ್ಸ್ ಮೀ, ಹಿ ನೆವರ್ ಶೋಡ್ ಮೀ, ಐ ನೋ ದ್ಯಾಟ್. ಆ್ಯಂಡ್ ಯಾಕಂತಂದ್ರೆ ಅದು ನೋಡಿ ವೀಡಿಯೋ ತೆಗ್ಸೋದು ನನಗೆ ಭಾಳ ಹೊತ್ತಿರಲಿಲ್ಲ. ಅದು ಆದಮೇಲೆ ನಾನು ಏನೇನೋ ಮಾಡಿಸ್ಕೇರಿ ವೀಡಿಯೋ ತೆಗ್ಸಿದೆ. ಆರಾಮ್ 1 ನಿಮಿಷನಾಗ ವೀಡಿಯೋ ತೆಗ್ಸಿದೆ. ಅದು ನನಗೆ ಬಿಗ್ ಡೀಲ್ ಇರಲಿಲ್ಲ. ಬಟ್ ಇದೇನು ನಮ್ಮ ರಿಲೇಟಿವ್ಸ್ ಹಿಂಗೆ ಕೊಂಕು ಮಾಡಿ ಹಚ್ಚಿಡ್ತಾರಲ್ಲ ಬ್ರೋ, ಐ ವಿಲ್ ಶೋ ದೆಮ್. ಒಂದು ಫೇಸ್ ಬರ್ತದೆ, ಒಂದು ಲೈಫ್ ಒಳಗೆ ಅದೊಂದು ಏನದೊಂದು ಅಚೀವ್ ಮಾಡ್ತೇವಲ್ಲ, ಅವಾಗ ಒಂದು ಬರ್ತದೆ ನೋಡಿ, ಅವಾಗ ಮಾತಾಡ್ತೀನಿ ಹೊಳ್ಳೆ. ಸೊ ಅಲ್ಲಿದನ ಲೆಟ್ ಮಿ ಲೈಕ್ ಇದ್ದು ನನ್ನ ಲೈಫ್ ಒಳಗೆ ಲೋಯೆಸ್ಟ್ ಫೇಸಸ್ ಇದ್ದು. ಇಷ್ಟೆಲ್ಲ ನಿಮ್ಮ ಲೈಫ್ನಾಗ ಆಗಿದ್ದು ಕೇಳಿ ನಮಗೂ ಸ್ವಲ್ಪ ಬೇಜಾರಾಯ್ತು. ಆಮೇಲೆ ನೀವು ಬೇಜಾರಾಯ್ತಂತ ಹೇಳಕತ್ತಾನ ಮಗ. ನಂದು ಒಂದು ಮಾತು ಕೇಳಿಲ್ಲ, ಅವ್ನ ಫೋನ್ನಾಗ ಕೊಟ್ಟು ತಗೋತಾನ. ಒಂದು ಮಾತ್ರ ಕೇಳಿಸ್ಕೊಂಡಿ ನಂದು ಹಾನಿ ಮಾಡ ಕೇಳ್ಸಂಡೇನಿ. ಈಗ ಜಸ್ಟ್ ಹಿಡಿದಿದ್ದೆ ಫೋನ್. ಹೇಳಿ. ಆಮೇಲೆ ಇಷ್ಟೆಲ್ಲ ಆಯ್ತು, ನನಗೂ ಬೇಜಾರಾಯ್ತು ಬಿಡು. ನೀ ಅಷ್ಟು ದೊಡ್ಡ ಫೇಮಸ್ ಆಗಿದ್ದಿ, 106K ಫಾಲೋವರ್ಸ್ ಆಗಿದ್ರು. ಇನ್ಸ್ಟಾಗ್ರಾಮ್ ಐಡಿ ಏನಾಗ್ಯದ? ಭಾಳ ಮಂದಿ ನಿಮ್ಗೆ ಕೇಳತ್ತಾರ, ಏನಂತಂದ್ರೆ ಅಕ್ಕ ನಿಂದು ಇನ್ಸ್ಟಾ ಐಡಿ ಏನಾಗೈತಿ? ಭಾಳ ಮಂದಿ ಹಿಂಗೆ ಕೇಳತ್ತಾರ ನಿನ್ನ ಕ್ವಶನ್. ನಾನು ಭಾಳ ಸಲ ಅಬ್ಸರ್ವ್ ಮಾಡೀನಿ. ನಾ ಏನು ಮಾಡಿದೆ, ನಂದು ಐಡಿ ಒಂದಿನ ಸಡನ್ ಆಗಿ ಸಸ್ಪೆಂಡ್ ಆಯಿತು. ನಾನು ಓಪನ್ ಮಾಡಿದೆ ಒನ್ ಡೇ ನೈಟ್. ಗುರುವಾರ ಆಗ್ಯದ ಅನ್ಕೋ ನೀನು, ಗುರುವಾರೇನ ಶುಕ್ರವಾರ, ಐ ಡೋಂಟ್ ನೋ, ಗುರುವಾರ ಆಗ್ಯದ ಅನ್ಕೋನಿ. ನಂಗೆ ಅಟ್ಟೆ ಬುಧವಾರ ಗುರುವಾರ ಹಿಂದೆ ಮುಂದೆ ಗುರುವಾರ ಆಗ್ಯದ ಐಡಿ ಸಸ್ಪೆಂಡ್. ನೈಟ್ ನಾನು ಐಡಿ ಓಪನ್ ಮಾಡಿದೆ. ಇನ್ನೂ ಒಂದು ಏನಂತಂದ್ರೆ, ನಾನು ರೋಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನಾವು ಒಟ್ಟು ಐಡಿ ಓಪನ್ ಮಾಡು ಮಗಳೇ ಅಲ್ಲ, ನಾನು ಸುಮ್ಮ ಹಂಗೆ ಓಪನ್ ಮಾಡಿದೆ ವ್ಯೂಸ್ ನೋಡೋಕಂತ ಹೇಳಿ. ಅವತ್ತಿನ ದಿನ ಏನು ಮಾಡಿದೆ, ನಾನು ಐಡಿ ಓಪನ್ ಮಾಡಿದೆ, ಮಾಡೋಣ ಸಸ್ಪೆಂಡೆಡ್ ಅಂತ ಬಂತು. ನಾನು ನೋಡೋ ಅಷ್ಟು ವಲ್ಗರ್ ಯೂಸ್ ಮಾಡೋ ಹುಡುಗಿನೂ ಅಲ್ಲ. ವೀಡಿಯೋಸ್ ಒಳಗೆ ವಲ್ಗರ್ ಯೂಸ್ ಮಾಡೋರ್ದೇ ಐಡಿ ಏನಾಗಿಲ್ಲ, ನಂದು ಯಾಕೆ ಏನಾಯ್ತು, ನಾನೇನು ಕಮ್ಯುನಿಟಿ ಗೈಡ್ಲೈನ್ಸ್ದು ಏನೂ ಇದು ಮಾಡಿಲ್ಲ.
ಏನದು ಅನ್ಫಾಲೋ ಮಾಡಿಲ್ಲ, ರೂಲ್ ಬ್ರೇಕ್ ಮಾಡಿಲ್ಲ, ಯಾಕೆ ಹಿಂಗಾಯ್ತು ಅಂತ ನನಗೆ. ಅದಾದಮೇಲೆ ಅವತ್ತಿನ ದಿನ ಫೇಸ್ ಕ್ಯಾಮ್ ತೊಗೊಳಂಗಿಲ್ಲ, ಅದು ಫೇಸ್ ಕ್ಯಾಮ್ ತೊಗೋತು. ಅದಾದಮೇಲೆ ಐ ಡಿ ನಂದು ಬಂತು. ಐ ಡಿ ಬರೋಣ ಐ ವಾಸ್ ಸೋ ಹ್ಯಾಪಿ. ಆ್ಯಂಡ್ ಒಬ್ಬರು ಯೂಟ್ಯೂಬರ್ ಅದಾರ, ಅಂದರೆ ಇನ್ಸ್ಟಾಗ್ರಾಮ್ ಒಳಗೆ ಅವರು ರೋಸ್ಟ್ ವೀಡಿಯೋಸ್ ಮಾಡ್ತಾರೆ. ಅವರಿಗೂ ಹೇಳಿದ್ದೆ ನಾನು, ಅವರು ನನಗೆ ಹಿಂಗಾಗಿದ್ದಕ್ಕೆ ಅವರು ಭಾಳ ಇದು ಮಾಡ್ಕೊಂಡ್ರು. ಅವ್ರು ಹೆಲ್ಪ್ ಮಾಡ್ಲಿಕ್ಕೆ ಅಂತ ಹೇಳಿ ಹ್ಯಾಕರ್ ಕಡೆ ಕೇಳಿಸ್ಬೇಕಂತ ಕೇಳಿದರು. ನನ್ನ ಐ ಡಿ ಬಂತು ರೀ ನಂದು. ಆಮೇಲೆ ಐ ಡಿ ಬಂತು ಫೇಸ್ ಕ್ಯಾಮ್ ತೊಗೊಳ್ಳೋಣ. ನಾ ಏನು ಮಾಡಿದೆ, ನನಗೇನು ಅನ್ನಿಸ್ತು, ಬ್ರೋ ನಂದು ಐ ಡಿ ಸಸ್ಪೆಂಡ್ ಆಗ್ಯದ. ಇಟ್ ಈಸ್ ಲೈಕ್ ನಾ ಏನೂ ಮಾಡಿಲ್ಲ, ಆಗ್ಯದ, ಬಟ್ ನನಗದು ಒಳಗಿತ್ತು, ಏನೂ ಆಗ್ಯದ, ಏನೂ ಮಸ್ಲ ಅಂತೂ ಆಗ್ಯದಿಲ್ಲ. ನಾ ಏನು ಮಾಡಿದೆ ಅವತ್ತಿನ ದಿನ, ನಂದು ಯೂಟ್ಯೂಬ್ದು ಐ ಡಿ ಪಾಸ್ವರ್ಡ್, ಅಂದರೆ ಪಾಸ್ವರ್ಡ್ ಚೇಂಜ್ ಮಾಡಿದೆ ನಾನು, ಯಾರ ಕಡೆನೂ ಇಡ್ಲಾರಂಗೆ ಪಾಸ್ವರ್ಡ್ ಚೇಂಜ್ ಮಾಡಿದೆ. ಯಾರ್ಯಾರ ಬಲ್ಲಿ ನಂದು ಐ ಡಿ ಇರ್ತದೆ ಎಲ್ಲರ ಕಡೆ ಲಾಗೌಟ್ ಆಗಿರ್ತದೆ. ಆ್ಯಂಡ್ ನೆಕ್ಸ್ಟ್ ನಾನೇನು ಮಾಡಿದೆ, ಇದರದ್ದು ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ ನಾ ಇನ್ಸ್ಟಾದು, ಬಿಕಾಸ್ ಐ ವಾಂಟ್ ಟು ಬಿಕಮ್ ಅ ಯೂಟ್ಯೂಬರ್. ಇನ್ಸ್ಟಾದ ನನಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ. ನಾ ಏನು ಮಾಡಿದೆ, ಬ್ರೋ ಏನೋ ಐ ಕ್ಯಾನ್ ಹ್ಯಾಂಡಲ್ ಇಟ್ ಅನ್ನಿಸ್ತು. ಆಮೇಲೆ ಮರುದಿನ ನೈಟ್ ಅಟ್ ದ ಸೇಮ್ ಟೈಮ್ ಸೇಮ್ ಆಯಿತು. ಆಗ ನಾ ಐ ಡಿ ವಾಪಸ್ ಬರಲೇ ಇಲ್ಲ. ಅದಾದಮೇಲೆ 2-3 ಡೇಸ್ ಆಯಿತು, ಆಗ ನಾ ಐ ಡಿ ವಾಪಸ್ ಬರಲಿಲ್ಲ. ಆಮೇಲೆ ನಾ ಏನು ಮಾಡಿದೆ, ಹೆಂಗಿದ್ರು ಮನೆಯೊಳಗೆ ಇಷ್ಟು ಕಿರಿಕಿರಿ ನಂಗೆ ಆಗ್ಲಿಕ್ಕತ್ತಿತ್ತು, ವಿಡಿಯೋದು ಇಟ್ಕೊಂಡು ಅದು ಐ ಡಿ ಇಟ್ಕೊಂಡು ಮನೆಗೆ ಯಾವಾಗ ಸ್ವಲ್ಪ ಕಾಂಟ್ರವರ್ಸಿ ಆಗೋಣ ಮನ್ಯಾಗ ಐ ಡಿ ತೆಗೆದು ಹೋಗಿ ಅದು ನಮ್ಗೆ ಏನು ಬೇಕಾಗಿಲ್ಲ ಅಂತ ಹೇಳಿ ಅಂದಿದ್ರು. ಹೆಂಗೆ ಆಗ್ತಿತ್ತು ಅಂದ್ರೆ, ರಾತ್ರಿ ನಾನು, ಯಾಕಂದ್ರೆ ರಿಲೇಟಿವ್ ಸಂಬಂಧ, ರಾತ್ರಿ ನಾನು ಅಂಜು ಮುಕ್ಕೋತಿದ್ದೆ. ಎಷ್ಟು ತಿಂಗಳನ್ನ ಅಂಜು ಮುಕ್ಕೊಂಡಿನಿ ರಾತ್ರಿ. ಮುಂಜಾನೆ ಆಗೋಣ ಏನಾಗ್ತದೆ ನಾನು ಹೆಂಗೆ ಹೇಳಿ ನಿಮಗೆ, ನಾ ಐ ಕ್ಯಾಂಟ್ ಲೈಕ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಬಂದೀನಿ. ಯಾಕಂತಂದ್ರೆ ನೋಡ, ನಮ್ಮನ್ನ ನೋಡ್ರಿ ಎಷ್ಟು ಲೆವೆಲ್ ಒಳಗೆ ಸಪೋರ್ಟ್ ಮಾಡ್ಬೇಕು ಅಷ್ಟು ಲೆವೆಲ್ ಒಳಗೆ ಸಪೋರ್ಟ್ ಮಾಡ್ತಾನೆ ನನಗೆ. ಮನೆಯವ್ರಿಗೆ ಅನ್ನೋದಕ್ಕೆ ಮತ್ತು ರಿಲೇಟಿವ್ಸ್ ಅನ್ನೋದಂತ್ರ ಅವ ಸ್ಟಾಪ್ ಮಾಡೋಕ್ಕಾಗಂಗಿಲ್ಲ. ಅಂತಂದ್ರೆ ಐ ಡಿ ಸಸ್ಪೆಂಡ್ ಆಯ್ತು ಅಂತ ಹೇಳಿದೆ ಸೆಕೆಂಡ್ ಡೇ. ಆ್ಯಂಡ್ ಹಾಗೆ 1 ತಿಂಗಳು ಹೋಯ್ತು, 2 ತಿಂಗಳು ಹೋಯ್ತು. ನನಗೆ ಅದು ಐ ಡಿ ಸಂಬಂಧ ನಾ ಸೀರಿಯಸ್ ಆದೆ. ನಾನು ಅಷ್ಟು ತೊಗೊಂಡಿದ್ದಿಲ್ಲ ಸೀರಿಯಸ್. ಒಂದಿನ ಏನಾಯಿತು, ಸೀರಿಯಸ್ ಆದೆ, ಭಾಳ ಸೀರಿಯಸ್ ಆಗಿ ನಾನು ಹ್ಯಾಕರ್ ಕಡೆ ಐ ಡಿ ಪಾಸ್ವರ್ಡ್ ಕೊಟ್ಟೆ. ಹ್ಯಾಕರ್ಗಳಿರಂಗಿಲ್ಲ, ಅನ್ನಗಳು ಯಾರದು ಅಂದ್ರೆ ಐ ಡಿ ಯಾರು ಮಾಡೋಕೆ ಕೊಡ್ತಾರಲ್ಲ ಅವ್ರ ಕೈಯಾಗ ಕೊಟ್ಟೆನ. ಅಂದ್ರೆ ಒಬ್ರು ಯೂಟ್ಯೂಬರ್ ಅನ್ನ ಇದ್ರು, ಅವರು ತೆಗೆಸ್ಕೊಂಡಿದ್ರಂತ, ಬೇರೆಯವ್ರದ್ದು ಯಾರ್ದು ತೆಗೆಸ್ಕೊಟ್ಟಿದ್ರಂತ, ಅವ್ರ ಕಡೆನೇ ಕೊಡೋಣ. ನಾ ಏನು ಹೇಳಿದ್ರೆ, ನಿನ್ನ ಐ ಡಿ ನಿನ್ನ ಐ ಡಿ ಇನ್ಸ್ಟಾಗ್ರಾಮಿಂದ ಸಸ್ಪೆಂಡ್ ಆಗಿಲ್ಲ. ಆ್ಯಂಡ್ ನಿನ್ನ ಐ ಡಿ ಯಾರು ಅಂದ್ರೆ, ನಿನ್ನ ಐ ಡಿ ಸಸ್ಪೆಂಡ್ ಆಗಿಲ್ಲ ಅಂದರೆ ತಾನೇ ಏನೂ ಆಗಿಲ್ಲ. ಇನ್ನೂ ಒಂದು ನಿಂದು ಏನು ಪಾಸ್ವರ್ಡ್ ಇತ್ತು, ನಿಂದೇನು ಅಕೌಂಟಿಂದ ಹ್ಯಾಂಡಲ್ ಇತ್ತಲ್ಲ, ಯಾರ್ಯಾರ ಬಲ್ಲಿ ಇತ್ತದು ಅಂತ ಕೇಳಿದ್ರು ಅವ್ರು ನನಗೆ. ನಾನು ಹಾಗೆ ನಂದು ಒಬ್ಬರು ಫ್ರೆಂಡ್ ಬಲ್ಲಿತ್ತು, ನಮ್ಮ ಅಣ್ಣನ ಬಲ್ಲಿತ್ತು, ನನ್ನ ಬಲ್ಲಿತ್ತು. ನಮ್ಮ ಅಣ್ಣ ಅವನಿಗೆ ನಾನು ಭಾಳ ಸಪೋರ್ಟ್ ಮಾಡ್ತಿದ್ದೆ ನನಗೆ. ಆ್ಯಂಡ್ ಒಂದು ಸ್ವಲ್ಪ ದಿನ ಒಂದು ಮೊಬೈಲ್ ಬಾದಾಗಿದ್ದಕ್ಕೆ ನಂದು ಅಂದ್ರೆ ಇನ್ಸ್ಟಾಗ್ರಾಮ್ ಯೂಸು ಮಾಡಿದ್ದಿಲ್ಲ. ಅಂದ್ರೆ ಇದ್ದಿದ್ದು ನನ್ನ ಫ್ರೆಂಡ್ ಬಲ್ಲಿ, ನನ್ನ ಬಲ್ಲಿ. ಅವ್ರೇನು ಹೇಳಿದರು, ಒಂದು ನೀಯರೇ ನಿನ್ನ ಐ ಡಿನ ಸಸ್ಪೆಂಡ್ ಅಂದ್ರೆ ಏನೋ ಇದು ಮಾಡ್ತಾರಲ್ಲ, ಏನು ಮಾಡ್ತಾರೆ, ಡಿಆಕ್ಟಿವೇಟ್. ನಿನ್ನ ಐ ಡಿ ಡಿಆಕ್ಟಿವೇಟ್ ಆಗ್ಯದ. ನೀ ಮಾಡಿಯೋ ಯಾರು ಮಾಡ್ಯಾರ ಗೊತ್ತಿಲ್ಲ, ಬಟ್ ನೀನೇ ಮಾಡಿ, ನಿನ್ನ ಕಡೆಯಿಂದನೇ ಐ ಡಿ ಡಿಆಕ್ಟಿವೇಟ್ ಆಗ್ಯದ. ಅಂದರೆ ಇನ್ಸ್ಟಾಗ್ರಾಮಿಂದ ಏನೂ ಆಗಿಲ್ಲ ಅಂತ. ಆ ಟೈಮ್ ಒಳಗೆ ಐ ವಾಸ್ ಲೈಕ್, ವಾಟ್ ದ ಫಕ್, ನಾನು ಯಾಕೆ ಮಾಡಕ್ಕೆ ಹೋಗ್ಲಿ ಅಂತ ನಾ ಅಂದೆ. ನಿನ್ನ ಐ ಡಿ ಯಾರ ಬಲ್ಲಿ ಲಾಗಿನ್ ಇತ್ತು ಅವ್ರು ಮಾಡ್ಯಾನಂದ್ರೆ ಹ್ಯಾಕ್ ಮಾಡ್ಸ್ಯಾರ ಅನ್ನಿಸ್ತು. ನನ್ನ ಐ ಡಿ 3 ಐಫೋನ್ ಒಳಗೆ ಲಾಗಿನ್ ಅದಾವ ಅಂತ ಹೇಳಿದ್ರು ಅವರು. ಒಂದು ನಂದು ಐಫೋನು, ಇನ್ನೂ ಒಂದು 2 ಯಾರ್ದು ಗೊತ್ತಿಲ್ಲ ನನಗೆ. ಅಂದ್ರೆ ಹ್ಯಾಕ್ ಅಂದ್ರೆ ಡಿಆಕ್ಟಿವೇಟ್ ಮಾಡ್ಸ್ಯಾರಂತ. ಆ್ಯಂಡ್ ಅದನ್ನು ನಾನು ತೆಗೆಸ್ಕೊಳಕ್ಕೆ ಹೋದಾಗ ಅದೇನು ಟೈಮ್ ಮೀರಿಬಿಟ್ಟಿತ್ತು, ನನ್ನ ಅಕೌಂಟ್ ವಾಪಸ್ ಬರೋಂಗಿಲ್ಲ ಅಂತ ಹೇಳಿದ್ರೆ. ಆ್ಯಂಡ್ ಅವತ್ತಿಂದ ಅದೇನೊಂದು ಹಾರ್ಟ್ ಬ್ರೇಕ್ ಆಗಂಗಿಲ್ಲ ಬ್ರೋ, ದ್ಯಾಟ್ ಹ್ಯಾಪನ್ ಟು ಮೀ. ಅಂದ್ರೆ ಈ ವಯಸ್ಸಿನಾಗ ಲವ್ ಮಾಡಿ ಬ್ರೇಕಪ್ ಮಾಡ್ಕೊಂಡು ಹಾರ್ಟ್ ಬ್ರೇಕ್ ಆಗೋ ವಯಸ್ಸು ಒಳಗೆ ನಾನು ಐ ಡಿ ಸಂಬಂಧ ಹಾರ್ಟ್ ಬ್ರೇಕ್, ಹಂಗೆ ನೋಡಿದ್ರೆ ಐ ಡಿ ಸಂಬಂಧ ಭಾಳ ಹಾರ್ಟ್ ಬ್ರೇಕ್ ಆಗೋದು. ಬಿಕಾಸ್ ಇಟ್ ವಾಸ್ ಮೈ 3 years ಸ್ಟ್ರಗಲ್ ಬ್ರದರ್. ದ್ಯಾಟ್ ಸೈಡ್ ಅದೇ ಇದೆ ಆಗಿತ್ತು. ಆ್ಯಂಡ್ ಸಮ್ಟೈಮ್ಸ್ ಐ ಫೀಲ್ ಕಿ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ. ಯಾರು ಮಾಡಲಿ ಬಿಡಲಿ, ಯಾರು ಮಾಡ್ಸ್ಯಾರ ನನಗೇನಾದ್ರೂ ಕನ್ಫರ್ಮೇಷನ್ ಇಲ್ಲ ಯಾರು ಮಾಡ್ಸಿರ್ಬೇಕಂತ. ಬಟ್ ನನಗೆ ಏನಂತಂದ್ರೆ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ. ಯಾಕಂದ್ರೆ ಅದು ಐ ಡಿ ಹೋದ್ಮೇಲೆ ನಾ ಎಷ್ಟು ಸುಕೂನ್ಲೆ ಮಕ್ಕೊಂಡಿನಿ ಸ್ವಲ್ಪ ದಿನ. ಯಾಕಂದ್ರೆ ನಂಗೆ ನಿದ್ದಿನೇ ಕರೆಕ್ಟ್ ಆಗ್ತಿದ್ದಿಲ್ಲ. ಏನಾಗ್ತದೆ ಮುಂಜಾನೆ ಯಾರು ಫೋನ್ ಮಾಡಿದ್ರೆ ಎದಿನೇ ಹೊಡಿದ್ರು, ನೋನಪ್ಪ ಏನು ಹೇಳ್ಕೊತ ಕೂಡ್ತಾರಿನ್ ಅಂತ ಹೇಳಿ. ಆ್ಯಂಡ್ ಐ ಥಿಂಕ್ ಎಲ್ಲ ಆಗೋದಕ್ಕೂ ಒಳ್ಳೇದಕ್ಕೆ ಆಗ್ತದೆ ಅಂತ ಹೇಳಿ. ಆ್ಯಂಡ್ ದ್ಯಾಟ್ಸ್ ಇಟ್. ಇಷ್ಟೇ ಆಗಿದ್ದು ನಂದು ಯೂಟ್ಯೂಬ್ಲೆ. ಅಂದ್ರೆ ನೀ 2 ಮಾರ್ಕ್ಸ್ ಇದು ಕೇಳಿದ್ದು ನಾ 10 ಮಾರ್ಕ್ಸ್ ಹೇಳ್ತೀನಿ. ಈಗ ತರ್ತಾರ ರೊಕ್ಕಿದ್ರ ದುನಿಯಾ, ರೊಕ್ಕಿದ್ರ ಎಲ್ಲ ಅಂತಾರಲ್ಲ. ಈಗ
ರೊಕ್ಕದಿಂದ ನೆಮ್ಮದಿಯನ್ನು ಕೊಂಡ್ಕೋಬೋದನ? ನಾ ಹೇಳಿ, ನಾ ಕೊಂಡ್ಕೊಂಡು ತೋರಿಸ್ತೀನಿ, ನೀವು ರೊಕ್ಕ ಕೊಟ್ಟು ತೋರಿಸಿ. ಬ್ರೋ ವಾಟ್ ಐ ನೀಡ್ ಇಸ್ ಆಲ್ ಇಸ್ ಮನಿ. ರೊಕ್ಕ ಇದ್ರ ಈ ದುನಿಯಾನೇ ರೊಕ್ಕದ ಮೇಲೆ ಕುಂತದ ಮಾರಾಯ. ನೆಮ್ಮದಿ ಕೊಡಕ್ ಆಗ್ತದೇನು ಹೇಳ್ರಿ? ನೋಡ, ನೆಮ್ಮದಿ ರೊಕ್ಕ ಎರಡು ಒಂದಕ್ಕೊಂದು ಇಂಟರ್ಲಿಂಕ್ ಅದಾವ. ನೀ ರೊಕ್ಕ ಕೊಡು, ನಾನು ನೆಮ್ಮದಿಲಿ ತೋರಿಸ್ತೀನಂತ. ಹಂಗಂತಂದ್ರೆ ನೋಡ, ಫ್ಯಾಮಿಲಿ ಇಸ್ ಇಂಪಾರ್ಟೆಂಟ್. ಫ್ಯಾಮಿಲಿ, ರೊಕ್ಕ ಇವು ಇದ್ರ ಮುಗಿದು ಹೋಯ್ತು. ದುನಿಯಾನೇ ಖರೀದಿ ಮಾಡಿಬಿಡಿದೆ ನಾ. ಓಕೆ, ನಿಮ್ಮ ಲೈಫ್ ಒಳಗೆ ಫೇವ್ರೆಟ್ ಪರ್ಸನ್ ಯಾರದಾರ? ಫೇವ್ರೇಟ್ ಅಂದ್ರೆ ಆಬ್ವಿಯಸ್ಲಿ ನಮ್ಮ ಅಜ್ಜ ಇದ್ರ. ಈಗ ಅವ್ರಿಲ್ಲ, ಬಟ್ ಹಿ ವಾಸ್ ಮೈ ಬೆಸ್ಟ್ ಫ್ರೆಂಡ್. ಅಂದ್ರೆ ನಾ ಎಲ್ಲ ಹೇಳ್ಕೊತಿದ್ದೆ ನಮ್ಮ ಅಜ್ಜಾಗ. ಆ್ಯಂಡ್ ಏನಾದ್ರೂ ಯಾರಿಗೂ ಗೊತ್ತಿಲ್ಲ. ನಾವು ಒಂದ್ಸಲ ನೋಡೇವಿ ನಿಮ್ಮ ಅಜ್ಜಾರ್ ಬಲ್ಲಿ ನೀವು ಸುಳ್ಳು ರೊಕ್ಕ ಇಸ್ಕೊಳ್ಳೋದು, ಸುಳ್ಳು ಆಟ ಆಡ್ತಿರ್ತೀವಿ. ರೊಕ್ಕ ನೋಡ, ಅಜ್ಜ ಅದ ರೊಕ್ಕ ಯಾರಿಗೆ ಕೊಡ್ಬೇಕು? ಅವ್ರ ಮೊಮ್ಮಗಳಿಗೆ ಕೊಡ್ಬೇಕಿಲ್ಲ. ನಮ್ಮ ಅಜ್ಜನ ಜೊತೆ ಅದು ಚೌಕ ಮನಿ ಇರ್ತಲ್ಲ, ಚೌಕಾವರ ಆಡ್ಕೇರಿ ಅಜ್ಜಾಗ ಏನ್ ಮಾಡ್ತಿದ್ದೆ, ರೊಕ್ಕ ತಗೊಂಡಿದ್ದೆ. 10 ರೂಪಾಯಿ ಒಂದು ಮ್ಯಾಚ್ ವಿನ್ ಆದ್ರೆ ಅವಾಗ. ಬಟ್ ಅವ್ರು ನನಗೆ 100 ರೂಪಾಯಿ ಕೊಡ್ತಿದ್ರು. ಏನಕ್ಕೆ ಹೇಳಿದ್ರೆ ಫೇವ್ರೇಟ್ ಪರ್ಸನ್. ಹಿ ಈಸ್ ಮೈ ಫೇವ್ರೇಟ್ ಪರ್ಸನ್, ಹಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಆ್ಯಂಡ್ ನೆಕ್ಸ್ಟ್ ನನ್ನ ಫೇವ್ರೇಟ್ ಪರ್ಸನ್ ಏನಂತಂದ್ರೆ ನಮ್ಮ ಮಮ್ಮಿ ಪಾಪ ಅಂದ್ರೆ ಆಬ್ವಿಯಸ್ಲಿ ದೇ ವಿಲ್ ಬಿ ಆಲ್ವೇಸ್ ಮೈ ಫೇವ್ರೇಟ್ ಪರ್ಸನ್. ಬಟ್ ವಿತ್ ಆಸ್ ಅ ಬೆಸ್ಟ್ ಫ್ರೆಂಡ್, ನಂದು ಸಪೋರ್ಟರ್ ಎಲ್ಲ ನಮ್ಮ ಅಣ್ಣನೇ. ಹಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಅವ ರೊಕ್ಕ ಕೊಡ್ತಾನಂತಂತ ಹೇಳಾಕತ್ತಿಲ್ಲ ನಾನು, ಬಟ್ ಹಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಯಾಕಂದ್ರೆ ನಾ ಎಲ್ಲ ಶೇರ್ ಮಾಡ್ಕೋಬೋದು. ಹೆಂಗಂದ್ರೆ ನಂದು ಎಷ್ಟನೇ ಸ್ಟ್ಯಾಂಡರ್ಡ್ ಇದ್ದೆ ನಾನು, ನನಗೆ ಅಷ್ಟು ನೆನಪಿಲ್ಲ. ನಂಗೆ ಏನು ಹೊಲ್ಬಿಡತ್ತೆ, ಇನ್ನೊಮ್ಮೆ ಮಾತಾಡಿದ್ರೈತೆ ಅವಾಗಾರೆ. ಮತ್ತು ಅವರು ವಿಡಿಯೋ ನೋಡ್ತಿದ್ರಂದ್ರೆ. ಸೊ ನೆಕ್ಸ್ಟ್, ನೀವು ಸಣ್ಣವರಿದ್ದಾಗ ನಿಮ್ ಸ್ವಲ್ಪ ಬಾಲ್ಯದ ಬಗ್ಗೆ ಹೇಳ್ರಲ್ಲ. ನಂದು ಬಾಲ್ಯದ ಬಗ್ಗೆ ಆಮೇಲೆ ನಿಮ್ ಫ್ರೆಂಡ್ಸ್ ಮತ್ತೆ ನಿಮ್ಮ ರಿಲೇಟಿವ್ಸ್ ಒಳಗೆ ಯಾರ್ಯಾರ ನಿಮ್ಗೆ ಅಣ್ಣಗಳು ಎಷ್ಟು ನಿಂದೆ ಹೇಳನ್ನಲ್ಲ, ಸೀದಾ ಹೇಳ ನನ್ನ ಬಗ್ಗೆ ಸ್ವಲ್ಪ ಹೇಳನ್ನಲ್ಲ ಅಂತೇಳಿ. ಸೊ ಇವ ಏನಂತಂದ್ರೆ ನಮ್ಮ ಅಣ್ಣ ಅದಾನ, ಏನ್ ಇಂಟರ್ವ್ಯೂ ನಂದು ಇದು ಮಾಡ್ಲಿಕ್ಕತ್ತಾನ, ಲೈಕ್ ಪಾಡ್ಕಾಸ್ಟ್ ಮಾಡ್ಲಿಕ್ಕತ್ತಾನ. ಇವ ನಮ್ಮ ಅಣ್ಣ ಅದಾನ, ಹೊರ ಕರ್ಕೊಂಡು ಹೋಗಿರ್ತಾನ, ಒಂದು ಸ್ವಲ್ಪ ವಡಾಪಾವ್ ತಿನ್ನಿಸ್ತಾನ. ಆ್ಯಂಡ್ ಏನಿಲ್ಲ, ಐ ಗಾಟ್ ಲೈಕ್ ಲೈಫ್ ಒಳಗೆ ಐ ಗಾಟ್ ಅ ಬೆಸ್ಟ್ ಬ್ರದರ್ಸ್. ಐ ಹ್ಯಾವ್ 3 ಬ್ರದರ್ಸ್. ಅಂದರೆ ನಮ್ಮ ದೊಡ್ಡಮ್ಮನ ಮಕ್ಳು ಇಬ್ಬರು ಅದಾರ, ನಮ್ಮ ಅಣ್ಣ ಒಬ್ಬದಾನ. ಆ್ಯಂಡ್ ದೇ ಆರ್ ಲೈಕ್ ಮೈ ಬೆಸ್ಟ್ ಫ್ರೆಂಡ್ಸ್. ಯಾವತ್ತು ನನಗೆ ಜಡ್ಜ್ ಮಾಡಿಲ್ಲ ಅವರು. ನಾ ಏನು ಹೇಳ್ತೀನಿ ಕುಂತು ಕೇಳಿಸ್ಕೋತಾರ. ಸುಳ್ಳು ಹೇಳಿದ್ರು ಕೇಳಿಸೋತಾರ, ಕರೆ ಹೇಳಿದ್ರು ಕೇಳಿಸೋತಾರ. ನೀ ಕತಿ ಹೇಳಿದ್ರು ಕೇಳಿಸೋತಾರ, ಸುಳ್ಳು ಹೇಳಿದ್ರು ಕೇಳಿಸೋತಾರ. ನಾ ಏನು ಹೇಳಿದ್ರು ಕೇಳ್ತಾರ ಏನೋ ಅಂದ್ರೆ. ಆ್ಯಂಡ್ ದೇ ಟ್ರೀಟ್ ಮಿ ಲೈಕ್ ಅ ಪ್ರಿನ್ಸಸ್ ಬ್ರೋ. ವಾಟ್ ಎವರ್ ಇಟ್ ಮೇ ಬಿ. ಅವ್ರು ನನಗೆ ಭಾಳ ಬಾರಿಕ್ ಟ್ರೀಟ್ ಮಾಡ್ತಾರೆ. 3 ಜನನ 3. ಆ್ಯಂಡ್ ಅದು ಹಸೆ ಮಾಡೋದು, ಹಸೆ ಹಾಕೋದು ಸೆಕೆಂಡರಿ, ಅದು ಇದ್ದೇ ಇರ್ತದೆ ಅಣ್ಣ ತಂಗಿ ಅಂದಮೇಲೆ. ಬಟ್ ದ ಬೆಸ್ಟ್ ಥಿಂಗ್ ಈಸ್ ದೇ ರೆಸ್ಪೆಕ್ಟ್ ಮಿ ಅ ಲಾಟ್. ದೆನ್ ಅಷ್ಟೇ, ಮತ್ತೇನು ಹೇಳಂಗಿಲ್ಲ ನಿನ್ನ ಬಗ್ಗೆನ. ನಿಮ್ಮ ಲೈಫ್ ಒಳಗೆ ನಿಮ್ಗೆ ಯಾರಾದರೂ ಬೆಸ್ಟ್ ಫ್ರೆಂಡ್ಸ್ ಯಾರಾದರೂ ಇರ್ಬೇಕಲ್ಲ? ಸೊ ಏನಂತಂದ್ರೆ ನಂದು ಲೈಫ್ ಒಳಗೆ 3 ಮಂದಿ ನಂದು ಹುಡುಗ್ಯಾರೇ ಅದಾರ. ಹುಡುಗರಂತರೂ ನನ್ನ ಲೈಫ್ ಒಳಗೆ ಫ್ರೆಂಡ್ಸೇ ಇಲ್ಲ. ಬೆಸ್ಟ್ ಫ್ರೆಂಡ್ ದೂರಿನ ಮಾತದ. ಸೊ ನನ್ನ 3 ಜನ ಅದಾರ. ಲಕ್ಸ್, ಸೌಮಿ ಮತ್ತು ಅಪ್ಪಿ. 3 ಮಂದಿ ನಂದು ಅಂದ್ರೆ ಬೆಸ್ಟ್ ಫ್ರೆಂಡ್ಸ್ ಅದಾರ 3. ಬಿಕಾಸ್ ನಾನು ನೋಡ ಸೇಮ್ ಮೆಂಟ್ಯಾಲಿಟಿದವ್ರು ಅದೇವ ನಾವು 3. ಏನಂತಂದ್ರೆ ಸೇಮ್ ಚಿಲ್ ಮಾಡ್ತೀನಿ ನಾನು. ಲೈಕ್ ಐ ಗಾಟ್ ಅ ಗುಡ್ ಫ್ರೆಂಡ್ಸ್ ಇನ್ ಮೈ ಲೈಫ್. ಏನಂತಂದ್ರೆ ಇವ್ರು 3 ನನ್ನ ಜೊತೆ ನಂದು ಲೈಫ್ ಒಳಗೆ ಏನೇ ಆಗಿದ್ರು ಎಂದು ನಾ ಎಷ್ಟು ವೈರಲ್ ಆಗತ್ತಿದ್ದು ವಿಡಿಯೋ ಅಂದ್ರೆ ಒಂದಿನಾನು ಜಲಸ್ ಮಾಡ್ಕೊಂಡಿಲ್ಲ. ಆ್ಯಂಡ್ ಯಾವತ್ತೂ ನನಗೆ ಜಡ್ಜ್ ಅಲ್ಲ ಅಂತಾರ. ಗೊತ್ತೈತೆ ಹುಡುಗಿಯರ ಫ್ರೆಂಡ್ಶಿಪ್ ಒಳಗೆ ಜಲಸಿ ಭಾಳ ಇರ್ತದೆ. ಈಗ ವೈರಲ್ ಆಗ ಯಾಕೆ ವೈರಲ್ ಆಗತ್ತ? ಹೊಟ್ಟಿಗೆ ಇಚ್ಚ. ರೈಟ್ ಹೊಟ್ಟಿಗೆ ಇಚ್ಚ ಅಂತೂ ಇಲ್ಲ. ಬಟ್ ಆ್ಯಂಡ್ ಐ ಲವ್ ದೆಮ್. ನಂಗೆ ಅನ್ನಿಸ್ತದ ಮಮ್ಮಿ ಐ ಆಮ್ ಬ್ಲೆಸ್ಡ್ ವಿತ್ ಗುಡ್ ಫ್ರೆಂಡ್ಸ್ ಆ್ಯಂಡ್ ಗುಡ್ ಸರೌಂಡಿಂಗ್. ಯಾಕಂದ್ರೆ ನೋಡ್ರಿ ಮಮ್ಮಿ ಪಪ್ಪಾನು ಎಷ್ಟು ಸಪೋರ್ಟಿವ್ ಅದಾರ. ಬಟ್ ಎದಕ್ಕಂತಂದ್ರೆ ಅಭ್ಯಾಸ ಮತ್ತು ಕಲ್ಸಾಕ ಆ್ಯಂಡ್ ಎವ್ರಿಥಿಂಗ್ ಒಳಗೆ ಸಪೋರ್ಟಿವ್ ಅದಾರ. ಅವ್ರು ವೀಡಿಯೋಸ್ ಪೂರ್ತಿಯಾಗಿ ಬಿಟ್ರೆ ಎಲ್ಲದ್ರೊಳಗೆ ಸಪೋರ್ಟಿವ್ ಅದಾರ ನಮ್ಮ ಮನ್ಯಾಗಿನವ್ರು. ಆ್ಯಂಡ್ ನಮ್ಮನ್ನ ವೀಡಿಯೋ ಸಂಬಂಧ, ಗೇಮಿಂಗ್ ಸಂಬಂಧ, ನನಗೆ ಗೇಮ್ ಆಡೋ ಸಂಬಂಧ, ಗೇಮಿಂಗ್ ಸ್ಟ್ರೀಮ್ ಮಾಡೋ ಸಂಬಂಧ ಮೊಬೈಲ್ ಕೊಡ್ಸಣ್ಣ ನನಗೆ. ಅದು ವಿಚಾರ ಮಾಡಿ, ಅದು ಐಫೋನ್ ಕೊಡ್ಸಣ್ಣ ನನಗೆ. ಆ್ಯಂಡ್ ನಮ್ಮ ಅಣ್ಣಗಳು ಸಪೋರ್ಟ್ ಮಾಡ್ತಾರೆ ನಂಗೆ. ಸಪೋರ್ಟಿವ್ ಬ್ರದರ್ಸ್ ಸಿಕ್ಕ್ಯಾರ, ಸಪೋರ್ಟಿವ್ ಅಣ್ಣ ಸಿಕ್ಕ್ಯಾನ, ಅಂದರೆ 2 ಒಂದೇ. ಆ್ಯಂಡ್ ಸಪೋರ್ಟಿವ್ ಫ್ರೆಂಡ್ಸ್ ಸಿಕ್ಕ್ಯಾರ, ಸಪೋರ್ಟಿವ್ ಪೇರೆಂಟ್ಸ್ ಸಿಕ್ಕ್ಯಾರ. ಏನು ಬೇಕು ಲೈಫ್ ಒಳಗೆ ಆಲ್ಮೋಸ್ಟ್ ಅಚೀವ್ಡ್ ಎವ್ರಿಥಿಂಗ್. ಓಕೆ, ಇಂಥ ಬೆಸ್ಟ್ ಫ್ರೆಂಡ್ಸ್ ಸಿಕ್ಕಾರಂತ ಹೇಳಿದ್ರೆ ನಮ್ಗೆ. ಆಮೇಲೆ ನೀವು ಮ್ಯಾರೇಜ್ ಅಂದ್ರೆ ನಿಮ್ಗೆ ಏನು ಅನ್ನಿಸ್ತದ? ಮನಸ್ಸು ಒಳಗೆ ಬರೋ ವಿಚಾರ ಏನದ? ನೋಡ, ನನಗೆ ಮ್ಯಾರೇಜ್ ಅಂದ್ರೆ ಬರುವುದೇನಂದ್ರೆ ಮಂದಿ ಮನೆಗೆ ಬಾಂಡೆ ತಿಕ್ಕಾಕ ಹೋಗೋದ ನಂಗೆ. ಅದ್ರಕ್ಕಿಂತ ಹೆಚ್ಚು ಏನು ಗೊತ್ತೇನ, ಮಂದಿ ಮನೆಗೆ ಬಾಂಡೆ ತಿಕ್ಕಾಕ ಹೋಗೋದಂದ್ರೆ ನಮ್ಮ ಮನ್ಯಾಗೂ ಬಾಂಡೆನೂ ತೊಳಿತೀನ. ಮಂದಿ ಮನೆಗೆ ಹೋದ ನೋಡಿ ಬಾಂಡೆ ಎಷ್ಟು ತೊಳಿತಿ ಅಂತ ನೋಡಿ ವಿಡಿಯೋದಾಗ ಹೇಳೋದಿರಂಗಿಲ್ಲ ಹಂಗ. ಏನು ಹೇಳಿದ್ರ ಮತ್ತೆ
ಗೊತ್ತಾಗಲ್ಲ ಅವ್ರಿಗೆ. ಗೊತ್ತಾಗ್ತದೆ. ಅದನ್ನ ಕಟ್ ಮಾಡ್ತೆ ಅಂತ ಗೊತ್ತಾಗ. ಮಾಟ ಮಾಡಂಗಿಲ್ಲ ಅದನ್ನ. ಏನ್ ಹೇಳತ್ತಿದ್ದೇನ? ಏನಿದ್ ಕ್ವಶನ್? ಮ್ಯಾರೇಜ್. ಹಾ, ಮ್ಯಾರೇಜಿಗೆ ಇಟ್ಕೊಂಡು ಏನಂತಂದ್ರ ಡಿವೋರ್ಸ್, ಎಲಿಮನಿ, ಡ್ರಮ್ ಮನ್ಯಾಗ ಹಾಕುದು, ಹನಿಮೂನ್ ಕರ್ಕೊಂಡೋಗಿ ಸಾಯಿ ಹೊಡಿದು, ಅದು ಬಿಟ್ರೆ ಫ್ರಿಜ್ನಾಗ ಕಟ್ ಮಾಡಿ ಇಡೋದು. ನಾನು ನಿನ್ನೆ ಅದೇ ನೋಡಿದೆ ನೋಡು. ಯಾವಾಗ? ಒಬ್ಬ ಹುಡುಗಿ ಹನುಮನ್ ಕರ್ಕೊಂಡು ಹೋಗಿ ಗಂಡಗ ಅಲ್ಲಿ ಸಾಯಿ ಹೊಡೆದು ಹೋಗ್ಬಿಟ್ಲು ಬಾಯ್ ಫ್ರೆಂಡ್ ಜೋಡಿ ಹುಡುಗ. ಅಂದ್ರ ಈ ಜನರೇಷನ್ ಒಳಗ್ ಬ್ರದರ್ ಯಾರಿಗ್ ನಂಬಬೇಕ ಯಾರಿಗ್ ಬಿಡ್ಬೇಕಂತ ನೋಡ್ರಿ. ಲವ್ ಮಾಡಿ ಮದ್ವೆ ಆಗ್ತಾರ, ಆಗ ನಾವು ಹುಡುಗಿಯರ್ ಅಲ್ಲಿ ಮನಿ ಕೇಳ್ತಾರೆ, ಅದಕ್ಕೇನಿಲ್ಲ ಬಿಡು. ಹುಡುಗರು ಆ ನಮ್ಮನಿ ಟಾರ್ಚರು ಮಾಡ್ತಾರೆ, ಎರಡೂ ಕಡೆ ಇರ್ತದ ಮತ್ತು ಒಂದೇ ಕಡೆ ಅಲ್ಲ. ಬಟ್ ನಂಗೆ ಏನ್ ಕೆಟ್ಟ ಅನಿಸ್ತದ ಅಂತಂದ್ರ ಬ್ರೋ ಮನಿ ಯಾಕೆ ಕೇಳ್ತಾರಂತ. ಅದು ಅಂದ್ರೆ ವರದಕ್ಷಿಣೆ ಅಲ್ಲ, ವರದಕ್ಷಿಣೆ ಗಂಡಸರಿಗೆ ಹೇಳ್ತಾರ. ಅದನ್ನು ಪಾಯಿಂಟ್ ಅದ. ನೀವು ಹೆಂಗ್ ವರದಕ್ಷಿಣೆ ಕೇಳಿದ್ರೆ ಅದಕ್ಕೆ ಹುಡುಗಿಯರ ಅಲ್ಲಿ ಮನೆಗೆ ಹೇಳ್ತಾರ ಅಂತ. ಬಟ್ ಅದು ಯಾರಿಗೆ ಕೇಳ್ಬೇಕು? ಏನಂತಂದ್ರ ಹೆಂಗಾಗ್ಯದಂದ್ರ ಚಲೋ ಹುಡುಗಾಗ ಕೆಟ್ಟ ಹುಡುಗಿ ಸಿಗ್ತಾಳ, ಚಲೋ ಹುಡುಗಿಗೆ ಕೆಟ್ಟ ಹುಡುಗ ಸಿಗ್ತಾನೆ. ಈಗಿನ ಜನರೇಷನ್ದಾಗ ಯಾರಿಗೆ ನಂಗೆ ಗೊತ್ತಾಗಲ್ಲಾಗ್ಯದ ಯಾರಿಗೆ ನಂಬೇಕತ್ತ. ಈಗ ಅರೇಂಜ್ ಮ್ಯಾರೇಜ್ ಮಾಡಿದ್ರ ಹೊಯ್ಕೋತೋಗೋದೆ. ಯಾಕಂತಂದ್ರೆ ಈಗಿನ ಜನರೇಷನ್ ಒಳಗೆ ಲವ್ ಮಾಡ್ಲಾರವ್ರು ಅಂದ್ರೆ ಸಿಗೋದು ಭಾಳ ರೇರ್ ಅದ. ಆ್ಯಂಡ್ ಮನ್ಯಾಗಿನವ್ರು ನೋಡಿ ಮದ್ವೆ ಮಾಡಿ ಕೊಟ್ರ ಅಂದ್ರೆ ಅವರು ಯಾವ ನಂಬಿಕೆ ಮೇಲೆ ಹೋಗೋದ್ರಿ? ಮನ್ಯಾಗ ಪರಿಚಯ ಇಲ್ಲವ್ರ ಜೋಡೆ. ಅದಕ್ಕೆ ಸೊ ಐ ಡೋಂಟ್ ಲೈಕ್ ಮ್ಯಾರೇಜ್. ನಾ ಹಿಂಗೆ ಸಿಂಗಲ್ಲೇ ಇರ್ಬೇಕಂತ ಮಾಡೀನಿ ಲೈಫ್ ಲಾಂಗ್. ಇಲ್ಲ ಅಂತಂದ್ರೆ ಚಲೋ ಹುಡುಗ ಸಿಗುತ್ತಾನ ವೇಟ್ ಮಾಡ್ತೀನಿ. ಬಿಟ್ರೆ ನಾ ಅಂದ್ರೆ ಹಿಂಗೆ ಇರ್ತೀನಿ, ಗೇಮ್ ಆಡ್ಕೋತ ಮಸ್ತ್ ದುಡ್ಕೋತ ಗೇಮ್ ಆಡ್ಕೋತ ಅಣ್ಣನ ಜೊತೆ. ಅಣ್ಣಗಂತೂ ಮದ್ವೆ ಆಗ್ತದ, ಅನ್ನಂದು ಮನೆಯೊಳಗೆ ಅನ್ನೊಂದು ಫ್ಯಾಮಿಲಿ ಆಗ್ತದ. ಸೊ ಐ ವಾಂಟ್ ಟು ಚಿಲ್ ಮೈ ಲೈಫ್ ಲೈಕ್ ದಿಸ್ ಬ್ರೋ. ಐ ಡೋಂಟ್ ವಾಂಟ್ ಟು ಬಿ ಇನ್ ಸಿಚುವೇಶನ್ ವೇರ್ ಐ ಕಾಂಟ್ ಎಕ್ಸ್ಪ್ರೆಸ್ ಮೈ ಸೆಲ್ಫ್. ಆ್ಯಂಡ್ ನನಗೆ ನೋಡಿ ಮದುವೆ ಆದ್ಮೇಲೆ ನೀವು ವಿಡಿಯೋಸ್ ಮಾಡಂಗಿಲ್ಲ ಅಂತಂದ್ರೆ ನಾ ಸತ್ರು ಹೋಗಂಗಿಲ್ಲ ಮದುವೆ ಆಗಕ್ಕೆ. ಬಿಕಾಸ್ ದಿಸ್ ಇಸ್ ಮೈ ಪ್ಯಾಷನ್ ಬ್ರೋ. ಇಷ್ಟೆಲ್ಲ ಮದುವೆ ಬಗ್ಗೆ ಹೇಳಿದೆ. ಆದ್ರ ನಿನ್ನ ಪ್ರಕಾರ ಅರೇಂಜ್ ಮ್ಯಾರೇಜ್ ಅಂದ್ರ ಏನ, ಲವ್ ಮ್ಯಾರೇಜ್ ಅಂದ್ರೆ ಏನು? ನೋಡು, ನನ್ನ ಪ್ರಕಾರ ಬೆಸ್ಟ್ ನಂಗೆ ಅನ್ಸೋದು ಈಸ್ ಲವ್ ಮ್ಯಾರೇಜ್. ಐ ನೋ ಕಿ ಇಂಡಿಯನ್ ಪೇರೆಂಟ್ಸ್ ವಿಲ್ ನಾಟ್ ಸಪೋರ್ಟ್, ಇವನ್ ದೋ ಮೈ ಪೇರೆಂಟ್ಸ್ ವಿಲ್ ನಾಟ್ ಸಪೋರ್ಟ್. ಇಫ್ ದೇ ವಾಚ್ ದಿಸ್ ವಿಡಿಯೋ ದೆನ್ ದೇ ಗೋಯಿಂಗ್ ಟು ಸ್ಕೋಲ್ಡ್ ಮೀ ಲೈಕ್ ಎನಿಥಿಂಗ್. ಯಾಕಂದ್ರೆ ನಂಗೆ ಏನು ಅನಿಸ್ತದ, ಅರೇಂಜ್ ಮ್ಯಾರೇಜ್ ಈಸ್ ಒನ್ ಆಫ್ ದ ಗುಡ್ ಥಿಂಗ್ ಐ ನೋ. ಬಟ್ ಅಲ್ಲಿ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರಂಗಿಲ್ಲ. ಆ್ಯಂಡ್ ನಂಗೆ ಗೊತ್ತಿಲ್ಲ, ಬೇರೆಯವ್ರ ಪರ್ಸ್ಪೆಕ್ಟಿವ್ಲೇ ಗೊತ್ತಿಲ್ಲ. ನಂಗೆ ಏನು ಅನ್ನಿಸ್ತದ ನನ್ನ ಪರ್ಸ್ಪೆಕ್ಟಿವ್ಲಿ ಅಂದ್ರೆ ಲವ್ ಮ್ಯಾರೇಜ್ ಈಸ್ ಗೋಯಿಂಗ್ ಟು ಬಿ ಅ ಗುಡ್. ಯಾಕಂತಂದ್ರೆ ನೀವು ಒಬ್ರಿಗೆ ಅರ್ಥ ಮಾಡ್ಕೋತೀರಿ, ಆ್ಯಂಡ್ ನೀವು ಒಬ್ರಿಗೆ ಟೈಮ್ ಕೊಡ್ತೀರಿ. ಆ್ಯಂಡ್ ಒಂದು 2 ವರ್ಷ 3 ವರ್ಷ ಇಟ್ಕೊರಿ. ನಿಮ್ಗೆ ಎಷ್ಟು ವರ್ಷ ಬೇಕು ನೀವು ಅಷ್ಟು ವರ್ಷ ಅವ್ರ ಜೊತೆ ಇರ್ತೀರಿ. ನಿಮ್ಮ ಮೂಡ್ ಸ್ವಿಂಗ್ಸ್ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ, ಅವ್ರ ಮೂಡ್ ಸ್ವಿಂಗ್ಸ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ. ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೆಳೀತದೆ ವಿಚ್ ವಿಲ್ ಹೆಲ್ಪ್ ಯುವರ್ ಹೋಲ್ ಲೈಫ್. ಯಾಕಂದ್ರೆ ನೀವು ಒಬ್ರ ಜೋಡಿ ಲೈಫ್ ಲಾಂಗ್ ಸಾಯುತನ ಇರ್ಬೇಕಂತಂದ್ರೆ ನಾನೇ ಬರೀ ಡ್ರೆಸ್ ತರಕ್ಕೆ ಹೋದರೆ 3 ತಾಸು ಹುಡುಕಕ್ಕೆ ಹೋಗ್ತೀನಿ. ಹುಡುಕ್ಬೇಕಂತಂದ್ರೆ ಇಟ್ ವಿಲ್ ಟೇಕ್ ಅ ಲಾಂಗ್ ಟೈಮ್. ಆ್ಯಂಡ್ ಇದ್ರ ಕಡೆ ನಾ ಫೋಕಸ್ ಮಾಡಲ್ಲ, ಬಿಕಾಸ್ ನನಗೆ ಇದ್ರೊಳಗೆ ಏನೋ ಗಂಡ ಇಂಟ್ರೆಸ್ಟ್ ಇಲ್ಲ. ಯಾಕಂತಂದ್ರೆ ಐ ವಾಂಟ್ ಟು ಮೇಕ್ ಮನಿ. ರೊಕ್ಕ ಇದ್ರೇ ಎಲ್ಲ. ಅದ್ರ ಸಂಬಂಧ ರೊಕ್ಕ ಮಾಡೋದ್ರೊಳಗೆ ಇಂಟ್ರೆಸ್ಟ್ ಇಡೋದಿನಿ ನಾನು. ಸೊ ಇದ್ರೊಳಗೆ ಇದೆಲ್ಲ ಇದೆಲ್ಲ ಲೈಕ್ ಚಲ್ ಇದು ಐತೆ ನನ್ನ ಕಡೆ. ಅಂದ್ರೆ ಬೆಟರ್ ನಂಗೆ ಎರಡೂ ಬೆಸ್ಟ್ ಅದಾವೆ. ಮಾಡ್ಕೊಂಡು ಹೋಗೋರ ಮೇಲೆ ಬಿಟ್ಟಿದ್ದಪ್ಪ, ಆಮೇಲೆ ಆಫ್ ಆ್ಯಂಡ್ ಆಗಿಬಿಡ್ತಾರೆ ಎಲ್ಲರೂ. ಸೊ ನನಗೇನಂತಂದ್ರೆ ಒಬ್ರಿಗೆ ಅರ್ಥ ಮಾಡ್ಕೊಂಡು ಅವ್ರ ಜೊತೆ ಇರೋದು ಇಸ್ ದ ಬೆಸ್ಟ್ ಥಿಂಗ್ ಐ ಥಿಂಕ್. ಕರೆಕ್ಟ್ ಅರ್ಥ ಮಾಡ್ಕೊಳ್ಳೋ ಲೈಫ್ ಪಾರ್ಟ್ನರ್ ಸಿಗ್ಬೇಕಂತ ಅಂದ್ರೆ ಅದ್ರ ಬಗ್ಗೆ ಒಂದು ಕ್ವಶನ್ ಕೇಳ್ತೇನೆ. ಹುಡುಗ ಹುಡುಗಿ ಬೆಳಗ್ತಾನೋ ಮತ್ತು ಹುಡುಗಿ ಮಾತು ಯಾಕೆ ಕೇಳ್ತಾನ? ಯಾಕಂತಂದ್ರ ಯಾಕೆ ಹುಡುಗನ ಮಾತು ಕೇಳ್ಬೋದಲ್ಲ, ಬರೀ ಹುಡುಗ ಇಲ್ಲ ಹಂಗಿರಂಗಿಲ್ಲ. ಅದು ಹುಡುಗಿ ಇದೀನಂತಲ್ಲ, ಬಟ್ ಹಂಗೆ ನಡೆಯಂಗೆ ಇಲ್ಲ. ಹೆಣ್ಣಿನ ಮೇಲೆ ಗಣ್ಣಿನ ಮೇಲೆ ಶೋಷಣೆ ಆಗ್ತಿರ್ತದ, ಅದ್ರ ಬಗ್ಗೆ ನೀ ಏನ್ ಹೇಳ್ತಿ? ಫಸ್ಟ್ ಆಫ್ ಆಲ್ ಏನಂತಂದ್ರೆ ಶೋಷಣೆ ಇಬ್ಬರ ಮೇಲೆ ಆಗ್ತದೆ, ಹುಡುಗ ಮೇಲೆ ಆಗ್ತದೆ, ಹುಡುಗಿ ಮೇಲೆ ಆಗ್ತದೆ. ಯಾಕಂತಂದ್ರೆ ನಾ ಏನು ಹೇಳ್ತೀನಂದ್ರೆ ಲೈಕ್ ನಮ್ಮ ಫ್ಯಾಮಿಲಿ ನೋಡಿ ಈಗ ಫ್ಯಾಮಿಲಿ ಬೋಜ್ ಇಟ್ಕೊಂಡಿರ್ತಾನೆ ಹುಡುಗ ಅವನ ಮೇಲೆ. ಅವನಿಗೆ ಹುಡುಗಿ ಕೆಟ್ಟ ಇದ್ದಕ್ಕೆ ಹುಡುಗಿ ಸಿಕ್ಕಳಂತಂದ್ರೆ ಅವನದು ಲೈಫ್ ಏನಾಗ್ತದೆ, ಲಿವಿಂಗ್ ಹೆಲ್ ಆಗ್ತದೆ. ಒಬ್ಬ ಯಾರೋ ಬ್ಯಾಂಗ್ಳೂರೊಳಗೆ ಕೆಲಸ ಮಾಡ್ತಿದ್ದ, 85 ಏನಷ್ಟು ಸ್ಯಾಲ್ರಿ ಇತ್ತು. ಅವ್ನ ಹೆಂಡತಿ ಅವನಿಗೆ ಎಷ್ಟು ಟಾರ್ಚರ್ ಮಾಡ್ತಿದ್ಲು, ಏನೇನೋ ಇತ್ತು ಗೊತ್ತೈತೇನೋ. ಅವ್ನು ಸುಸೈಡ್ ಮಾಡ್ಕೊಂಡು ಸತ್ತ, ಹೌದಿಲ್ಲ? ಸೊ ಏನಂತಂದ್ರೆ ಫಸ್ಟ್ ಆಫ್ ಆಲ್ ಹುಡುಗರಿಗೆ ನಾ ಏನು ಹೇಳೋದಂತಂದ್ರೆ ಎಲ್ಲ ಪ್ಯಾರೆಂಟ್ಸಿಗೆ, ನಾ ಏನಷ್ಟು ದೊಡ್ಡಕ್ಕೆಲ್ಲ ಗೊತ್ತದ ನನಗೆ.
ಅಂಟಿಲ್ ಅವ್ರು ಒಪ್ಕೊಳ್ಳೋ ತನಕ ನೀವು ಮದ್ವೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಹುಡುಗಿ ಕೆಟ್ಟದ ಸಿಕ್ಕಲಂದ್ರೆ ಅಂದ್ರೆ ಒಂದು ಮದ್ವೆ ಮಾಡಿ ಮಂದಿ ಸೊಸೈಟಿ ಏನಂತದ ಅಂತ ಹೇಳಿ ಪಟಕನೆ ಮದ್ವೆ ಮಾಡಿ ಅವನಿಗೆ ಜೀವನೇ ಹೊಡೆದಂಗೆ ಆಯ್ತಲ್ಲ ಈಗ. ಸೊ ನಾ ಹೇಳಿ ಶೋಷಣೆ ಇಬ್ರು ಕಡೆ ಆಗ್ತದೆ. ಇಷ್ಟು ದಿನ ಏನು ಹುಡುಗಿಯರಿಗೆ ಶೋಷಣೆ ಆಗತ್ತು ಬಂದದಲ್ಲ, ಈಗ ಆ ಶೋಷಣೆ ಉಲ್ಟಾ ಆಗ್ಲಿಗತ್ತದ ಇವ್ರ ಮೇಲೆ. ಅದೇನೈತಲ್ಲ ಕರ್ಮ ಹೆಂಗೆ ರಿಪೀಟ್ಸ್ ಅಂತಾರಲ್ಲ ಆ ಥರ ಆಗ್ಲಿಗತ್ತದ. ನಿನಗೆ ಇನ್ನೊಂದು ಹೇಳಿ, ನಾನು ಯಾವತ್ತೂ ಆಗಲಿ ನೀ ಹೆಣ್ಮಕ್ಳ ಕಡೆನೇ ಸಪೋರ್ಟ್ ಇದ್ದಿದ್ದು ನೋಡ್ತಿ, ಮತ್ತು ಹೆಣ್ಮಕ್ಳಿಗೆ ಶೋಷಣೆ ಮಾಡಿದ್ದೆ ಎದ್ದು ಕಾಣ್ತದೆ, ಗಂಡು ಮಕ್ಳು ಮಾಡಿದ್ ಕಾಣಂಗಿಲ್ಲ. ಬಟ್ ಈಕ್ವಾಲಿಟಿ ಅಂತ ಬ್ರೋ, ಇದ್ರೊಳಗೂ ಈಕ್ವಾಲಿಟಿ ಇರಲಿ ಅಂತೀನಿ ನಾನು. ಗಂಡು ಮಕ್ಳು ಯಾವ ಥರ ಅನ್ಭವಿಸ್ತಿರ್ತಾರೆ ಅದನ್ನು ನೋಡಿ. ಈ ಕಡೆ ಹೆಂಡತಿ ಕಡೆನೂ ಸಾಯ್ಬೇಕು, ಈ ಕಡೆ ಮನ್ಯಾಗ ಮಮ್ಮಿ ಪಪ್ಪ ಕಡೆನೂ ಸಾಯ್ಬೇಕು, ನಡವರ್ಕ ಅವ ಎಲ್ಲಂತ ಹೋಗ್ಬೇಕು ಬ್ರೋ. ಮನಿ ನೋಡ್ಕೊಳ್ಳೋದಿರ್ತದೆ, ದುಡಿಯೋ ಮನುಷ್ಯ ಇರ್ತಾನೆ, ಅವನಿಗೆ ತಿಂದ್ರೆ ಕೂಳು ಹೋಗ್ತಿರಂಗಿಲ್ಲ, ಆ ಥರ ಮಾಡಿಬಿಡಿದಾರ. ಆಮೇಲೆ ಅಂದ್ರೆ ಅಲ್ಲಿ ಮನಿ ಬಂತಂದ್ರೆ ಬ್ರೋ ಹಿ ವಿಲ್ ಬಿ ಲೈಕ್ ಸುಸೈಡ್ ಮಾಡ್ಕೊಳ್ಳೋ ಲೆವೆಲಿಗೆ ಹೋಗ್ಬಿಡ್ತಾರೆ. ಈಗ ಎಷ್ಟು ಜನ ಅದೇ ಆಗ್ಲಿಕ್ಕತ್ತದ. ಬಟ್ ಏನು ಮೊದಲೇ ಹುಡುಗಿಯರಿಗೆ ಏನು ಶೋಷಣೆ ಮಾಡ್ಯಾರಲ್ಲ, ಅಂದರೆ ಸೊಸೈಟಿಯಿಂದನೇ ಹಾಫ್ ಆಗೋದಂದ್ರೆ ಹಾಫ್ ಸೊಸೈಟಿಯಿಂದನೇ ಆಗ್ತದೆ. ಈಗಕ್ಕೆ ಏನದು ಹಂತಕ್ಕೆದಾಳ ಹಿಂತಕ್ಕೆದಾಳ ಅಂದು ಅತ್ತಿ ಕಿವಿ ತುಂಬಿಸಿದ್ರಂತ ಅತ್ತಿ ಬಂದ ಸೊಸಿಗೆ ಕಾಟ ಕೊಟ್ಲಂತ, ಅದರಿಂದ ಇವ ಮಗ ಏನು ಮಾಡ್ಬೇಕು ನಡವರ್ಕ್ ಅಂದ್ರೆ ಲೈಕ್ ಪೀಸ್ ಇಸ್ ಇಂಪಾರ್ಟೆಂಟ್. ಇಬ್ರು ಕಡೆನೂ ಇರ್ಬೇಕು ಪೀಸ್. ಮತ್ತು ಇನ್ನೊಂದು ಏನಂತಂದ್ರೆ ಏನು ಮನೀದಂತ ಹೇಳಿ ಅಂದಾರಲ್ಲ, ಇದು ಕ್ಯಾನ್ಸಲ್ ಆಗ್ಬೇಕು ಹಂಗೆ ನೋಡಿದ್ರು. ಯಾಕಂತಂದ್ರೆ ಎಂಥವ್ರಿಗೆ ಇಡ್ಬೇಕಂತಂದ್ರೆ ಹುಡುಗಿ ಡಿಸೇಬಲ್ಡ್ ಇರ್ತಾಳೆ, ದುಡಿಲಿಕ್ಕೆ ಆಕಿನ ಕಡೆ ಆಗ್ತಿರಂಗಿಲ್ಲ, ಅಂಥವ್ರಿಗೆ ಅಲ್ಲಿ ಮನಿ ಕೊಡ್ರಿ ಅಲ್ಲ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಯಾರಿಗೂ ಅಲ್ಲಿ ಮನಿ ಕೊಟ್ಟಾರಂತಂದ್ರೆ ಚಾಲ್ನ ಹೆಂಡತಿಯನ್ನು ಹಾರ್ದಿಕನ ಹೆಂಡತಿಗಲ್ಲ ಈಗ ಸಿಕ್ಕಿಲ್ಲಲ್ಲ, ಚಾಲ್ನ ಹೆಂಡತಿಗೆ ಯಾರಿಗೂ ಒಟ್ಟು ಚಾಲ್ನ ಹೆಂಡತಿ ಅಂತ ಇತ್ತು. ಬಟ್ ಹೆಸರು ತಗೋಬೇಡ್ಬಿಟ್ಟು ಚಾಲನ್ ಪಾಪ ಇರಲಿಲ್ಲ, ಏನಾಗಲ್ಲ. ಅಂದರೆ ಯಾರ್ದೋ ಹೆಂಡತಿಗೆ ಅಲ್ಲಿ ಮನಿ ಕೊಟ್ಟಾರಂತ. ಸೊ ನಾ ಅಂತೀನಲ್ಲ, ಅವ್ರು ಎಲ್ಲಿ ತನಕ ಕರೆಕ್ಟಾಗಿ ದುಡಿಯೋಕೆ ಏಬಲ್ ಅದಾರ ಅಂತವ್ರಿಗೆ ಅಲ್ಲಿ ಮನಿ ಕೊಡಿಸ್ಬೇಡ್ರಲ್ಲ. ಬಟ್ ಲಾ ಅಗೇನ್ಸ್ಟ್ ಮಾತಾಡೋಕ್ಕಲ್ಲ. ಬಟ್ ದಿಸ್ ಇಸ್ ಮೈ ಪರ್ಸ್ಪೆಕ್ಟಿವ್. ಹುಡುಗಿ ದುಡ್ಯಾಕಿದ್ಲು, ಕೆಲಸ ಮಾಡಾಕಿದ್ಲಂದ್ರೆ ಎದಕ್ಕೆ ಬೇಕು. ಬಟ್ ಇನ್ನೊಂದು ಏನಂತಂದ್ರೆ ವರದಕ್ಷಿಣೆನೂ ತೊಗೋಬಾರ್ದು ನೀವು. ಯಾಕಂದ್ರೆ ಅಂತೀರಿ ಅಲ್ಲಿ ಮನಿ ತೊಗೋತಾರ ಹುಡುಗಿಯಾರ ಅದು ಇದು ಅಂತೀರಿ, ವರದಕ್ಷಿಣೆನೂ ತೊಗೋಬೇಡ್ರಲ್ಲ. ಈ ಕಡೆ ವರದಕ್ಷಿಣೆ ತೊಗೋಬೇಡ್ರಿ, ಈ ಕಡೆ ಅಲ್ಲಿ ಮನಿ ಕೇಳಂಗಿಲ್ಲ. ಅವಾಗ ಎಲ್ಲ ಕಡೆ ಮ್ಯಾಚ್ ಆಗ್ತದ, ಈಕ್ವಾಲಿಟಿ ಅನ್ನಿಸ್ತದೆ ನನಗೆ. ನೆಕ್ಸ್ಟ್, ಈಗ ನಿಂಗೆ ಹುಡುಗಿ ಇದ್ಲು ಅನ್ಕೊಂಡೆ, ನಿನಗೆ ಹುಡುಗಿ ಅದಾಳ ಅನ್ಕೋ, ಆಕಿ ನಿನಗೇನು ನಾರ್ಮಲಿ ಹುಡುಗಿಯರೊಳಗೆ ನಿನಗೆ ಏನು ಕ್ಯಾರೆಕ್ಟರ್ ಇಷ್ಟ ಆಗ್ತದೆ? ಹುಡುಗಿಲ್ಲ ಏನು ಹೇಳ್ಬೇಕು, ಹುಡುಗಿ ಇದ್ರೆ ಹೇಳ್ಬೇಕಲ್ಲ. ಅಲ್ಲ, ಈಗ ನಿನಗೆ ಒಬ್ಬಾಕಿ ಹುಡುಗಿ ಇಲ್ಲ, ಈಗ ನಿನಗೆ ನೀ ಅದು ಅಳಗಾಡ್ಸ್ಬೇಡ, ಜೋರಿಗೆ ಮಾತಾಡು. ಈಗ ನಿನಗೆ ಒಬ್ಬಾಕಿ ಗರ್ಲ್ ಫ್ರೆಂಡ್ ಬೇಕಾಗ್ಯಾಳ ಅನ್ಕೋ, ಒಬ್ಬಾಕಿ ಗರ್ಲ್ ಫ್ರೆಂಡ್ ಬೇಕಾಕಿನೊಳಗೆ ಏನು ಕ್ಯಾರೆಕ್ಟರ್ಸ್ ಇರಬೇಕು? ಒಳ್ಳೆ ಗುಣ ಇರ್ಬೇಕು, ಹಾಂ, ಆಮೇಲೆ ಎಲ್ಲಾರನ್ನೂ ಹೊಂದ್ಕೊಂಡು ಹೋಗ್ಬೇಕು, ಆಮ್ಯಾಗ ಒಬ್ಬರೊಬ್ರು ಅರ್ಥ ಮಾಡ್ಕೋಬೇಕು, ಮತ್ತೇನು ಇಷ್ಟೇ ಅಷ್ಟೇ. ದಿಸ್ ಇಸ್ ಲೈಕ್ ಅ ಜೆಂಟಲ್ಮ್ಯಾನ್. ನಾ ಏನು ಅನ್ಕೊಂಡಿದ್ದೆ, ಕೆಲಸ ಮಾಡ್ಬೇಕು ಮನ್ಯಾನು, ಒಬ್ಬಾಕಿ ಕೆಲ್ಸದಕ್ಕಿನ್ನ ವರ್ಣನೆ ಮಾಡ್ತಾನಂದ್ರೆ ಕೆಲ್ಸದಕ್ಕಿರ್ಗಿ ವಿವರ್ಸ್ ಹೇಳ್ತಾನೆ ಅನ್ಕೊಂಡೆ. ಬಟ್ ಹೀಸ್ ಜೆಂಟಲ್ಮ್ಯಾನ್ ಬ್ರೋ. ಒಳ್ಳೆ ಹುಡುಗಿ ಸಿಗ್ತಾಳೆ, ಗುಡ್ ಗರ್ಲ್ ಸಿಗ್ತಾಳೆ, ಸಿಗ್ತಾಳ ಹಂಗೆ ನೋಡಿದ್ರೆ. ನನಗೆ ಕೇಳಿ ಹುಡುಗ, ನಿಂದು ಪರ್ಸ್ಪೆಕ್ಟಿವ್ ಒಳಗೆ ಹುಡುಗ ಹೆಂಗಿರ್ಬೇಕು ಅಂತ ಕೇಳಿ. ಕೇಳಲೆ ಕೇಳ. ನಿನ್ನ ಪ್ರಕಾರ ಹುಡುಗ ಹೆಂಗಿರ್ಬೇಕು? ಸೊ ನನ್ನ ಪ್ರಕಾರ ಒಳಗೆ ಹುಡುಗ ಹೆಂಗಿರ್ಬೇಕಂತಂದ್ರೆ ಪ್ಯಾಸಿನೇಟ್ ಅಬೌಟ್ ಫ್ಯೂಚರ್ ಇರ್ಬೇಕು. ಮತ್ತು ಏನಂತಂದ್ರೆ ನಂಗೆ ಸಪೋರ್ಟಿವ್ ಇರ್ಬೇಕು ಬ್ರೋ. ನಂಗೆ ಏನಿಲ್ಲ ಹುಡುಗ ಹೆಂಗಾರ ಇರಲಿ, ಅಂಡರ್ಸ್ಟ್ಯಾಂಡಿಂಗ್ ಪ್ಲಸ್ ಸಪೋರ್ಟಿವ್. ಇಟ್ಬಿಟ್ಟು ನಂಗೆ ಯಾವುದು ಬೇಡ. ಅವ್ನ ಸ್ಯಾಲ್ರಿ ಎಷ್ಟರೇ ಇರಲಿ ಇಟ್ ಡಸಂಟ್ ಮ್ಯಾಟರ್, ಅವ ಹೆಂಗಾರೆ ಕಾಣಲಿ ಇಟ್ ಡಸಂಟ್ ಮ್ಯಾಟರ್. ನಂಗೆ ಸಪೋರ್ಟಿಂಗ್ ಇರಬೇಕು. ಆ್ಯಂಡ್ ಸ್ಯಾಲ್ರಿ ಡಸಂಟ್ ಮ್ಯಾಟರ್. ಬಿಕಾಸ್ ನಾನೇ ದುಡ್ಯಾಗತ್ತೆ ಅಂತಂದ್ರೆ ನಾನು ಅಂತೀನಿ ನೀನೇ ಮನ್ಯಾಗಿರು, ನೀನೇ ಮನ್ಯಾನ ಕೆಲಸ ಮಾಡ್ಕರೆ, ನೀ ಮನ್ಯಾಗಿರು, ನಾನೇ ದುಡ್ಕೊಂಡು ಬಂದು ಹಾಕ್ತೀನಿ ಅಂತೀನಿ. ಬಟ್ ನಂಗೆ ಸಪೋರ್ಟಿಂಗ್ ಇರಬೇಕು, ಮೆಂಟಲಿ ಅದೊಂದು ಸಪೋರ್ಟ್ ಸಿಗ್ಬೇಕು ನನಗೆ. ಸೊ ನಂಗೆ ಹೆಂಗಂದ್ರೆ ನೋಡ್ರಿ, ಸ್ಯಾಲ್ರಿ ಡಸಂಟ್ ಮ್ಯಾಟರ್, ಲುಕ್ಸ್ ಡಸಂಟ್ ಮ್ಯಾಟರ್, ಬಟ್ ಅವ ಹಾಕೋ ಎಫರ್ಟ್ಸ್, ಅಂಡರ್ಸ್ಟ್ಯಾಂಡಿಂಗ್ ಈಸ್ ಇಂಪಾರ್ಟೆಂಟ್, ಸಪೋರ್ಟ್. ಇಷ್ಟು ಬಿಟ್ಟು ನಂಗೆ ಏನು ಬೇಡ. ನಾ ಹೇಳಿದ್ದೆ, ನೀವು ಹೇಳಿದ್ರಿ ಅಷ್ಟೇ. ಅಷ್ಟೇ. ನೀ ಕನ್ನಡ ಒಳಗೆ ಹೇಳಿದೆ, ನಾ ಇಂಗ್ಲೀಷ್ ಒಳಗೆ ಹೇಳಿದೆ ಅಷ್ಟೇ. ಏನು ಭಾಳ ಡಿಫ್ರೆನ್ಸ್ ಇಲ್ಲ. ನಿನ್ನ ಲೈಫ್ ಒಳಗೆ ಯಾವ್ದಾರ ಒಂದು ಫನ್ನಿ ಮೂಮೆಂಟ್ ಆಗಿರ್ಬೇಕಲ್ಲ? ರಗ್ಗಡ್ ಆಗ್ತಾವ. ನಾ ಒಂದು ಮೂಮೆಂಟ್ ಹೇಳ್ತೇನೆ. ಏನಂತಂದ್ರೆ, ಒಂದಿನ ನಾನು ನನ್ನ ಫ್ರೆಂಡ ಸ್ಕೂಟಿಲೇ ಹೊಂಟಿದ್ವಿ. ಏನಂತಂದ್ರೆ ನಮ್ಮ ಮನ್ಯಾಗ ನಮ್ಮ ಪಪ್ಪ ಸ್ಕೂಟಿ ನನಗೆ ಕೊಡುದ್ರಿ. ಯಾಕಂತಂದ್ರೆ ಗಾಡಿ ಹಿಡಿತಾರೆ ಪೊಲೀಸರು, ಯಾಕಂದ್ರೆ ಲೈಸೆನ್ಸ್ ಆಗಿದ್ದಿಲ್ಲ ಅವಾಗ. ಸೊ ಅವಾಗ ಲೈಸೆನ್ಸ್ ಇರಲಿಲ್ಲ ನಂದು. ರೀಸೆಂಟ್ ಅಂದ್ರೆ 1 ವರ್ಷ ಮೇಲೆ ಆಯ್ತು. ಏನಂದ್ರೆ ನಾನು ನನ್ನ ಫ್ರೆಂಡಾಗ ಗಾಡಿ ತೊಗೊಂಡು ಹೋಗತ್ತಿದ್ವಿ.
ಅಕ್ಕಿನ ಗಾಡಿ 100 ಸಲ ಒಯ್ದೇವು ಅವ್ರ ಮನೆಯಿಂದ. ಹಾಂ, ಅವ್ರ ಪಪ್ಪನ ಗಾಡಿ 100 ಸಲ ಒಯ್ದೇವು ಸ್ಕೂಟಿ. ಬಟ್ ಯಾರು ಏನು ಹಿಡಿದಿಲ್ಲ. ಒಂದಿನ ಏನಾಯ್ತು, ಪಪ್ಪ ಹೇಳಿದ್ರು ಗಾಡಿ ಏನಾರ ಪೊಲೀಸ್ರು ಹಿಡಿದ್ರೆ ನಾನಂತರೂ ಗಾಡಿ ಬಿಡ್ಸ್ಕೊಂಬರ್ತೀನಿ, ನಿನಗೆ ಬಿಡ್ಸ್ಕೊಂಡು ಬರಂಗಿಲ್ಲ ಅಂತ ಹೇಳಿ ಅಂಜಿಸಿದ್ರು ನನಗೆ. ಬ್ರೋ ಅವತ್ತಿನ ದಿನ ಗಾಡಿ ಸಿಗ್ಬೇಕು, ಪಾನಿಪುರಿ ತೊಗೊಂಡು ಹೊಂಟೇವಿ. ನಾನು ನನ್ನ ಫ್ರೆಂಡ್ ಪಾನಿಪುರಿ ತೊಗೊಂಡು ಬಂದೇವಿ. ನಿನಗೆ ಹೇಳಿರ್ಬೇಕು ನಾ ಇದು. ನಾನು ಪಾನಿಪುರಿ ತೊಗೊಂಡು ಬರತ್ತೀವ, ಪಾನಿಪುರಿ ಚೀಲ ಕೈಯಾಗ ಹಿಡ್ಕೊಂಡಾಳ, ನಾ ಹಿಡ್ಕೊಂಡಿನಿ. ಈಕಿ ಹೊಡಿಲಿಕ್ಕತ್ತಾಳ. ನಾನು ನೋಡ ಪೊಲೀಸ್ರಿಗೆ ಏನು ಮಾಡ್ತೀನಿ, ಯೂಟರ್ನರೇ ತೊಗೋತೀನಿ, ನಾ ರೂಟ್ರಿ ಹೊಳಸ್. ಇಕ್ಕಿ ಅಂಜಿಕೆ ಅಲ್ಲೇ ನಿಂತು ಬಿಡ್ತಾಳ, ಗಾಡಿ ಬಂದ್ ಮಾಡಿ. ಈಕೆ ಏನು ಮಾಡಿದ್ಲ, ಅಲ್ಲೇ ನಿಂತು ಬಿಡ್ಲ. ಪೊಲೀಸರ ಒಬ್ರು ಸ್ಟ್ರಿಕ್ಟ್ ಮೇಡಮ್ ಇದ್ರು, ಕರೆದ್ರು ನಮಗೆ, ಗಾಡಿ ಹಚ್ಚಿ ಕಡಂದ್ರು. ಅಲ್ಲೇ ಪ್ಯಾಂಟ್ನಾಗ ಹುಚ್ಚಿನ ಹೊಯ್ಕೊಂಡ್ಬಿಡ್ಬೇಕು ನಾವು. ತನಗ ಅದಿ ಕೈ ಕಾಲು ತನ್ನ ಕೇಳತಿ ಕೈ ನಡಗ್ಲಿಗತ್ತಾವ, ಹಿಂಗ ಒಂದ್ ಸೌನ. ಅವಾಗ ನೀನ ಹತ್ತಿರ್ಬೇಕಂತೀನಿ ಮೇಡಮ್ ಅಂದ್. ಅವ್ರಿಗೆ ಕೇಳಿ ನಿನ್ಗೆಲ್ಲ ಗೊತ್ತದ ಹತ್ತಿನ ಅಂತ ಹೇಳಿ ಅಂದ್ರೆ ನೀ ಕೇಳಿ ನನಗೆ ನಾಟಕ ಮಾಡ್ಬಿಟ್ರ. ಏನಂದ್ರ ಅವತ್ತೇನಾಯ್ತ, ಈಗ ನೋಡ್ ನಮ್ಮ ಪಪ್ಪನ ಗಾಡಿ ಅದ ಮೊದ್ಲೇ, ಅದು ನಿನಗೆ ಗೊತ್ತದ. ಕಣ್ಣಾಗಿಂದ ನೀರು ತಂದು ಕಾಲಿಗೆ ಪಾದಕ್ಕೆಲ್ಲ ನದಿನೇ ಹರಿಸಿ ಬಿಡ್ತೇನೆ. ಅವತ್ತೇನು ಮಾಡಿದೆ, ರೊಕ್ಕ ಕೇಳಿದ್ರು ಅವ್ರ ನನಗೆ 500. ಎಲ್ಲಿ ಕೊಡ್ಲಿ ನಾ 500 ರೂಪಾಯಿ? ನನ್ನ ಬಲ್ಲಿ ಇರ್ತಾವೇನಟ್, ನಾನೇ ಮತ್ತೊಬ್ಬರ ಬಲ್ಲಿ ಭಿಕ್ಷೆ ಬೇಡ. ಮತ್ತೊಬ್ಬರ ಬಲ್ಲಿ ಭಿಕ್ಷೆ ಅಂತಲ್ಲ, ನಮ್ ರೊಕ್ಕ ಕೊಡೋದು ಮಾತು ಬರಂಗಿಲ್ಲ, ರೊಕ್ಕನ ಕೊಡಕ್ ಬರ್ತದೆ. ಯಾಕಂದ್ರೆ ನಮ್ಮ ಅಣ್ಣನ ಎಷ್ಟು ಕೇಳ್ತೀನಿ ಅವ ನನಗೆ ಕೇಳಂಗಿಲ್ಲ, ಎದಕ್ ಬೇಕಂತ ಹೇಳಿ ಅವ ಹಾಕ್ಬಿಡ್ತಾನ. ಹಾ, ನಂಗೆ ರೊಕ್ಕ ಕೊಡೋದು ಇದ್ದಿದ್ದಿಲ್ಲ. ಬಟ್ ಈಗ ಗಾಡಿ ಹಿಡ್ದಾರಂತ ಹೇಳಿ ಅವನಿಗೆ ಹೇಳಿಸ್ಕೊಂಡು 500 ರೂಪಾಯಿ ಹಾಕಿಸ್ಕೊಂಡೆ ಅಂದ್ರೆ ಅವ ಮನ್ಯಾಗೆ ಹೇಳ್ತಾನೆ ಗಾಡಿ ಹಿಡ್ದಾರಂತ. ಈಗ ಮನ್ಯಾಗ ಗೊತ್ತಾದಂದ್ರೆ ನನಗೆ ಹೊರಗೆ ಬಿಡಂಗಿಲ್ಲ ಅವ್ರಿಗೆ, ನಮಗೆ ಗಾಡಿ ತೊಗೊಂಡೋಗಕ್ಕೆ. ಅವತ್ತಿನ ದಿನ 2 ಪೊಲೀಸ್ ಮೇಡಮ್ ಅದಾರ, ಬಂದ್ರೆ ಜಬರ್ದಸ್ತ್ ಮಾಡಿದ್ರು. ಈಗ ಹೆಂಗದ ನಿಮ್ದು ಇದು ತೋರಿಸ್ರಿ ಲೈಸೆನ್ಸ್. 2 ಬಲ್ಲಿ ಲೈಸೆನ್ಸ್ ಇಲ್ಲ. ಈಗ ಆಗ್ಯದ ಬಿಡು, ಅದು ಬೇರೆ ಮಾತು. ಅವಾಗ 2 ಬಲ್ಲಿ ಲೈಸೆನ್ಸ್ ಇರಲಿಲ್ಲ. 2 ಬಲ್ಲಿ ಲೈಸೆನ್ಸ್ ಇರಲಿಲ್ಲ. ಏನಾಯ್ತು, ಆಕೆ ಗಾಡಿ ಹೊಡೆತಾಳ, ನಾ ಏನಂದೆ ಆಕಿನ ಲೈಸೆನ್ಸ್ ಮನ್ಯಾಗದ ಅಂದೇನ. ಆ ಹುಚ್ಚು ಹುಡುಗಿಗೆ ನಾ ಏನು ಹೇಳತ್ತಿನಂತೆ ತಿಳಿದಿಲ್ಲ. ಆಕೆ ಹಾಂ ರೀ ಮನ್ಯಾಗದ ರೀ ಅಂದ್ಲು. ಮತ್ತು ನಿಮ್ಮ ಮಮ್ಮಿ ಫೋಟೋ ಹೊಡೆದು ಕಳ್ಸಂದ್ರೆ ಈಗ ಗೊತ್ತಾಗತ್ತಿಲ್ಲ ಏನು ಫೋಟೋ ಹೊಡೆದು ಕಳಿಸ್ಬೇಕಂತ. ಯಾಕಂತಂದ್ರೆ ಆಕೆ ಲಕ್ಷ ಕೊಟ್ಟಿದ್ದಿಲ್ಲ ನಾ ಏನು ಹೇಳತ್ತೀನಂತ. ಆಕೆ ಫೋಟೋ ಆಕೆ ಏನಂದ್ಲು, ಮಮ್ಮಿ ಪಪ್ಪ ನಾನು ಕೈ ಮಾಡಿ ಹಿಂಗೆ ಮಾಡಿದೆ, ಹಿಂಗೆ ಸೈಡಿಗೆ ಹಿಂಗೆ ಬಡ್ದೆ ಅಂದಾಗಿ ಹಿಂಗೆ ಬಡ್ದೆ ಲೈಸೆನ್ಸ್ ಅಂದೆ. ನಾನು ಆಕೆಗೆ ಗೊತ್ತಾಗನಾಕಿ ಅಂದ್ಲು, ಮೇಡಮ್ ಮನ್ಯಾಗ ಫೋನ್ ಇಲ್ರಿ ಮಮ್ಮಿ ಬಲ್ಲಿ ಅಂತ. ನನ್ನ ಮಮ್ಮಿ ಬಲ್ಲಿ ಅಂದ್ರೆ ಫೋಟೋ ಹೊಡೆದು ಕಳ್ಸನ್ಲ ಅವ್ರಿಗೆ. ಅಂದ್ರೆ ನಿನ್ನ ಬಲ್ಲಿ ಒಂದು ಫೋಟೋನು ಇಲ್ಲ. ನಾನು ಇಲ್ರಿ, ನಾನು ಮನ್ಯಾಗ ಬಿಟ್ಟು ಒಂದು ಮೊಬೈಲ್ ಅಂದ್ಲ, ನಂದಷ್ಟೇ ಒಯ್ದಿದ್ದೆ ನಾ ಅವತ್ತಿನ ದಿನ. ನಾನು ನಿಮ್ಮ ಮನ್ಯಾಗ ನಿನ್ನ ಮೊಬೈಲೇನೆ ಕಳ್ಸನ್ ಅಂದ್ರೆ ಆಕಿ ಮೇಡಮ್ ಅವ್ರಂದ್ರೆ ಮೇಡಮ್ ಆಕಿಗೆ. ನಾನು ಆಕೆ ಅಂದ್ಲ, ಅವ್ರಿಗೆ ಫೋಟೋದು ಕಳ್ಸಕ್ಕೆ ಬರಂಗಿಲ್ಲ ರೀ ಮೇಡಮ್, ಅದು ಫೈಲ್ ಒಳಗೆ ಇಟ್ಟಿನಿ ಗೊತ್ತಾಗಂಗಿಲ್ಲ ರೀ ಹಂಗೆ ಹಿಂಗೆ ಅಂದ್ಲ. ನಂದ್ರೆ ಠಾಗಿನೇ ಡೀಲ್ ಬ್ರೋ. ಮನ್ಯಾಗ ಗೊತ್ತಾಯ್ತಂದ್ರೆ ಮೊದಲೇ ಅಂಜಿ ಎದಿ ಹೊಡ್ಕೊಂಡಿನಿ. ಪೊಲೀಸ್ರು ಅಂದ್ರೆ ಸಣ್ಣವ್ರಿದ್ದಾಗಿಂದ ಅಂಜಿಸ್ಕೊಂಡು ಬಂದ್ರೆ ಹೋಮ್ವರ್ಕ್ ಮಾಡಲಿಲ್ಲ, ಪೊಲೀಸರು ಬಂದು ಹಿಡ್ಕೊಂಡು ಹೋಗ್ತಾರೆ. ಬ್ರೋ ಸಣ್ಣವರಿದ್ದಾಗ ಅಭ್ಯಾಸ ಮಾಡಲಿಲ್ಲ, ಹೋಮ್ವರ್ಕ್ ಮಾಡಲಿಲ್ಲ ಅಂದ್ರೆ ಪೊಲೀಸ್ ಹೆಂಗೆ ಅಂದ್ರೆ ಆ ನಮ್ಮನೆ ಅಂಜಿಕೆ ಇಟ್ಟಾರ ಸಣ್ಣವ್ರಿದ್ದಾಗ. ಸಣ್ಣ ಹುಡುಗರಿಗೆ ಅಂಜಿಕೆ ಇಡ್ತಾರೆ ಹೇಳ್ರಿ ನೋಡೋಣ. ಪೊಲೀಸರು ಬಂದು ಹಿಡ್ಕೊಂಡು ಹೋಗ್ತಾರೆ, ಅದು ಸಣ್ಣ ವಯಸ್ಸಿನಾಗ ಹೋಮ್ವರ್ಕ್ ಮಾಡಲಿಲ್ಲ ಅಂದ್ರೆ. ಈ ನಮನಿ ಮಾಡಿ ಪೊಲೀಸ್ರು ಅಂದ್ರೆ ಅದೊಂದು ಸಣ್ಣವ್ರಿದ್ದಾಗ ಎಲ್ಲರೂ ಹೇಳಿದ್ರೆ ಅಂದ್ರೆ ಅಂಜಿಕೆ ಇದು ಇರ್ತೈತಲ್ಲ. ಈಗ ದೊಡ್ಡವರಾಗ ಗೊತ್ತಾಗ್ತದೆ ಏನ್ರ ತಪ್ಪು ಮಾಡಿದ್ರೆ ಅಷ್ಟೇ ಇದು ಮಾಡ್ತಾರೆ ಅಂತ ಹೇಳಿ ನಾವು ತಪ್ಪು ಮಾಡಂಗೇ ಇಲ್ಲ ಒಟ್ಟು. ಅದಕ್ಕೆ ಹಿಡಿದಿದ್ರು. ಅದಕ್ಕೆ ನಾ ಏನು ಮಾಡಿದೆ, ಫಸ್ಟಿಗೆ ನನಗೆ ಅಂದ್ರೆ 500 ರೂಪಾಯಿ ಕೊಡು ಅಂತ ಅಂಜೇ ಬಿಟ್ಟೆ ನಾ ಪೂರಾ. ಆಮೇಲೆ ಏನಂದ್ರೆ 300 ಕೊಡು ಅಂದ್ರೆ ನಾ ಎಲ್ಲಿದ್ದು ಕೊಡಬೇಕು. ಈಗ ಪಾನಿಪುರಿ ತೊಗೊಂಡು ಅದು ಇದು ತಿಂದು ಎಲ್ಲ ರೊಕ್ಕ ಖಾಲಿ ಮಾಡ್ಕೊಂಡು ಬಂದೀನಿ ನಾನು. ಎಲ್ಲಿದು ಕೊಡ್ಲಿ ನಾನು? ಪಾನಿಪುರಿ ಕೊಟ್ಟು ಬರ್ಬೇಕಿಲ್ಲ ತಿಂತಿದ್ದು. ಪಾನಿಪುರಿ ಕೊಡ್ಬೇಕಂತಲ್ಲ. ಆಮೇಲೆ ಅಂಜಿಕಿಂದೆ ಒಂದಪ್ಪ ನನಗೆ ಬರೋಣ. ನಾ ಏನು ಮಾಡಿದೆ, ಫಸ್ಟಿಗೆ ನನಗೆ ಅಳು ಬಂದಿದ್ದಿಲ್ಲ. ಫಸ್ಟ್ ಆಫ್ ಆಲ್ ಗಾಡಿ ಬಿಡಲಾಗಿದ್ರು, ಚಾವಿ ಕಸ್ಕೊಂಡ್ಬಿಟ್ಟಾರ ಅವರು. ಚಾವಿ ಕಸ್ಕೊಳ್ಳೋಣ ಆಕ್ಟಿಂಗ್ ಮಾಡ್ತಾ ಗೊತ್ತಿಲ್ಲ ಅವ್ರಿಗೆ. ನಾ ಏನು ಮಾಡಿದೆ, ಫಸ್ಟಿಗೆ ಹಿಂಗೆ ಒರೆಸ್ಕೊಂಡೆ. ಹಿಂಗೆ ನಾ ಚಶ್ಮಾ ಹಾಕೊಂಡಿದ್ದಿದ್ದಿಲ್ಲ ಅವತ್ತು. ಹಿಂಗೆ ಮಾಡೋಣ ಸ್ವಲ್ಪ. ಅವ್ರೇನಂದ್ರೆ ಒಬ್ಬರು ಮೇಲ್ ಪೊಲೀಸ್ ಬಂದರು, ಪೊಲೀಸ್ ಅಂಕಲ್ ಬಂದು ಅಳಬೇಡ ಅಂದ್ರೆ ನನಗೆ. ನಾನು ತಲೆಯಾಗ ಯೋಚನೆ ಮಾಡಿದೆ, ನಂಗೆ ತೀರಾಳು ಬಂದುಬಿಡ್ತು. ಈಗ ನಂಗೆ ಗಾಡಿ ಕೊಡಲಿಲ್ಲ ಅಂದ್ರೆ ನಾ ಹೆಂಗೆ ಮನೆಗೆ ಹೋಗಲಿ, ಮೇಲೆ ಪಪ್ಪಾಗೆ ಏನು ಹೇಳಿ ಅಂತ. ಆಮೇಲೆ ಕಣ್ಣೀರು ದೊಳ ಅಂತ ಇಳೋದು ಹಾಳಾಗದ್ಬಿಟ್ಟೆ ಪೂರಾ ನಾನು. ಅವ್ರು ಪೊಲೀಸ್ರು ಏನಂದ್ರೆ, ಇದಕ್ಕೆ ಹುಡುಗಿಯರಿಗೆ ಹಿಡಿಯಂಗಿಲ್ಲ ರೀ, ನಳ್ಕೋತ ನಿಂತು ಬಿಡ್ತಾರೆ, ಸುಮ್ಮ ಹುಡುಗರು ಹಿಡಿದ್ರೆ ರೊಕ್ಕ ಕೊಟ್ಟು ಹೋಗ್ಬಿಡ್ತಾರೆ. ಇಲ್ಲ ಅಂತಂದ್ರೆ ನಕ್ಕೋತಾವ, ನಾಚಿಕೆ ಬಿಟ್ಟಿರ್ತಾವ ಹುಡುಗರು, ಹೋಗ್ಬಿಡ್ತಾವ ಹಂಗೆ ನಾನು. ಆಮೇಲೆ ಆ ಮೇಡಮ್ ಏನಂದ್ರೆ ಒಬ್ರು
ಅಗಳರಿ ಇಬ್ರು ಹುಡುಗ್ಯಾರಿಗೆ ಹಿಡ್ದೀನ್ರಿ ಹೊಳ್ಳಿ ಮಾತಾಡಕತ್ತಾರ ನನಗೆ ಯಾಕೆ ಹಿಡಿತೀರಿ ಹಂಗ್ರಿ ಹಿಂಗ್ರಿ ಅಂತೇಳಿ ಹುಡುಗ್ಯಾರ ಇಟ್ಟು ನಾಜುಕ್ ಅದಾವ ನೋಡಿ ಅಳಾಕತ್ವಿ ಬಿಟ್ಬಿಟ್ರ ಅವ್ರ ಬಟ್ ಐ ರಿಯಲಿ ಅದೊಂದು ಸಿಚುವೇಶನ್ ಐತಲ್ಲ ಅವತ್ತಿಂದ ಅದು ಏನದು ಅಂಜಿಕೆ ಭಾಳ ಗೊತ್ತದ ನನಗೆ ನಾ ಪೊಲೀಸ್ರಿಗೆ ಅಂಡ್ ನಾವು ಹೋಗೋದೇ ಬಿಟ್ಟೇವಿ ಈಗ ನಮ್ಮ ಅನ್ನ ಕರ್ಕೊಂಡು ಹೋಗಿ ಅವ್ನ ಬಲ್ಲಿ ಲೈಸೆನ್ಸ್ ಇರ್ತದ ಮತ್ತು ಎಲ್ಲ ಗಾಡಿ ಡಾಕ್ಯುಮೆಂಟ್ಸ್ ಪಪ್ಪ ಕರೆಕ್ಟ್ ಇಟ್ಟಿರ್ತಾರೆ ಯಾವಾಗೂ ಅಪ್ಡೇಟೆಡ್ ಇಟ್ಟಿರ್ತಾರೆ ಆ್ಯಂಡ್ ಆಯ್ತು ನಿಂದು ಹೇಳಿ ಪೊಲೀಸ್ರು ಹಿಡಿದಿದ್ದಾಯ್ತು ಪೊಲೀಸರ ಜೊತೆ ಗಾಡಿ ಮ್ಯಾಲಿಂದು ಪೊಲೀಸರದ್ದು ಒಂದು ಯಾವ್ದಾರ ಒಂದು ಇನ್ಸಿಡೆಂಟ್ ಇದ್ದೇ ಇರ್ತಿಲ್ಲ ಹೇಳು. ಏನಪ್ಪ ಅಂತಂದ್ರೆ ನಾವು ಲಾಕ್ಡೌನ್ದಾಗ ಕ್ರಿಕೆಟ್ ಆಡಕ್ಕೆ ಹೋಗಿದ್ವಿ 3 ಜನ ಕೂಡಿ. ಹೋದಾಗ ಏನಾಗಿತ್ತು, ಲಾಕ್ಡೌನ್ ಟೈಮ್ದಾಗ ಅನ್ನಗಳು 3 ಜನ ಹೋಗಿದ್ವಿ. ಅವಾಗ ಏನಾಗಿತ್ತು, ಒಂದಿನ ಲಾಕ್ಡೌನ್ದಾಗ ಕ್ರಿಕೆಟ್ ಆಡಿ ಮನೆಗೆ ಹೊಳ್ ಬರಾಗ ಅವಾಗ ಲಾಕ್ಡೌನ್ದಾಗ 3 ಮಂದಿ ಗಾಡಿ ಮ್ಯಾಗ ಹೋಗಂತ ಇದ್ದಿದ್ದಿಲ್ಲ. ಅವಾಗ ಏನಾಗಿತ್ತು, ಹೊಳ್ಳಿ ಕ್ರಿಕೆಟ್ ಆಡಿ ಬರಾತಿದ್ವಿ, ಮನೆಗೆ ಬಂದಿವಿ. ಬರಾಗ ಅವಾಗ ಏನಾಯ್ತು, ಪೊಲೀಸರು ಅವಾಗ ಅಡ್ಡಾಡ್ತಿದ್ರು ಊರಾಗೆಲ್ಲ. ಅವಾಗ ನಾವ್ ಒಂದ್ಸಲ ಗಾಡಿ ಮ್ಯಾಗ 3 ಜನ ಕರೆಕ್ಟ್ ರೋಡಿಗೆ ಎಂಟ್ರಿ ಆಗೋದಕ್ಕೆ ಪೊಲೀಸರು ಅವರು ಎಂಟ್ರಿ ಆದೇ ಬಿಟ್ರು. ಎಂಟ್ರಿ ಆಗ ನಮ್ಗೇನಾಗಿತ್ತು, ಅವಾಗ ಆದ್ಮ್ಯಾಗ ಪೊಲೀಸ್ ಏನ್ ಮಾಡ್ಬಿಟ್ಟ, ನಾವ್ ಗಾಡಿ ಸೈಡ್ ತಗೊಂಡ್ವಿ. ಸೈಡ್ ಹಿಂಗ್ ಹೊಳಸೋಟಿಗೆ ಪೊಲೀಸ್ ಲಾಟಿ ಬೀಸೇ ಬಿಟ್ಟ. ಬೀಸೋಟಿಗೆ ಏನಾಯ್ತು, ನಮ್ ಕಾಲ ತಣ್ಣಗಾಗಿ ಮತ್ತೊಬ್ರ ಮನೆ ಮುಂದೆ ಗಾಡಿ ಹಚ್ಚಿ ಪಟ ಪಟ ಓಡಾಕತ್ ಬಿಟ್ಟಿ. ಯಾಕಂದ್ರೆ ಗಾಡಿ ಚಾವಿ ತಗೊಂಡು ಹೋಗಿದ್ವಿ. ಮತ್ತೊಬ್ರ ಮನೆ ಮುಂದೆ ಹಚ್ಚಿದ್ದೇವಲ್ಲ, ಅದು ನಮ್ಮ ಮನೆ ಹಚ್ಚಿ ಹೋಗ್ಬಿಟ್ಟು ಅವನು ಪೊಲೀಸ್ ಬಿಡ್ಲಿಲ್ಲ. ಹತ್ತಿದ ಗಾಡಿ ತಗೊಂಡು ನಾವೇನ್ ಮಾಡಿದ್ವಿ, ಸಂಧ್ಯಾಗ ಬಿಡ್ತೀವಿ. ಸಂಧ್ಯಾಗ ಬರಂಗಿಲ್ಲ, ಅವ್ರು ರೋಡ್ನಾಗ ಅಷ್ಟೇ ಬರ್ತಾರೆ ಗಾಡಿ ಮ್ಯಾಗ. ಅವ್ರು ಓಡಾಡ್ಕೊತ ನಾವೇನ್ ತಪ್ಪು ಮಾಡಿದ್ವಿ, 3 ಮಂದಿ ಹೋಗಿದ್ದೇವಲ್ಲ, ಅದು ಆಯ್ತು. ಆಮೇಲೆ ಇದೇ ರೀಸೆಂಟ್ ಆಗಿ 1-2 ವರ್ಷದಿಂದ ಒಂದು ಫಂಕ್ಷನ್ ಇತ್ತು. ಫಂಕ್ಷನ್ ಗಿಫ್ಟ್ ತರಕ್ ಹೋಗಿದ್ವಿ 3 ಜನ ಕೂಡಿ. 3 ಜನ ಕೂಡಿದಾಗ ಮಾತಾಡ್ಕೊತ ಹೋಗಿದ್ವಿ, ಗಿಫ್ಟ್ ಅಂತ ತಗೊಂಡ್ವಿ. ಹೊಳ್ಳಿ ಬರಾತಿದ್ವಿ, ಮಾತು ಹೇಳತ್ತಿದ್ ನಾ ಹೇಳಿದೆ, ಆಜು ಬಾಜು ನೋಡ್ರಿ ಪೊಲೀಸರು ಯಾರು ಇರ್ತಾರ. 3 ಜನ ಹೋಗಿದ್ವಿ. ಅದ್ರೊಳಗೆ ಏನಾಗಿತ್ತು, ನಾ ಹೇಳಿದೆ, ನಾ ಕೂತಿದ್ದೆ, ಮಾತು ಹೇಳೋದ್ ಬ್ಯಾಡೀಗ, ಪೊಲೀಸರು ಆ ಕಡೆ ನೋಡ್ರಿ ಪೊಲೀಸರು ಇರ್ತಾರ, 3 ಜನ ಅದೇವಿ ಅಂತಂದೆ. ಏನಿಲ್ ಬಾ ಅಂತ ಹೇಳಿ ಕರ್ಕೊಂಡು ಹೋದ್ರು. ಅದು ಬಿಡು, ಲೈಸೆನ್ಸ್ ಇತ್ತು. ಅವಾಗ ಏನಾಯ್ತು, 3 ಜನ ಹೋಗಿದ್ದೀವಲ್ಲ, ಹೊಳ್ಳಿ ಬರಾತಿದ್ವಿ ಗಿಫ್ಟ್ ತಗೊಂಡು. ಅವಾಗ ಏನಾಯ್ತು, 3 ಮಂದಿ ಮತ್ ರಾಂಗ್ ರೂಟ್ನಾಗ ಹೋಗ್ಯವ. ಅದು ಹೊಳ್ಳಿ ಉಲ್ಟಾ ಗಾಡಿಗಳು ಬರತ್ತ, ಉಲ್ಟಾ ನಾವ್ ಹೊಂಟೇವಿ. ಅವಾಗ ಏನ್ ಮಾಡ್ಬಿಟ್ಟ, ಬಾಜುನೇ PSI ಗಾಡಿ ತರ್ಸೊಂದಿತ್ತು. PSI ಗಾಡಿ ತರ್ಸೊಂದಿತ್ತ. ಏನ್ ಮಾಡ್ಬಿಟ್ಟು ನಾವು ಹೊಂಟಿವಿ, ಒಮ್ಮಿದೊಮ್ಮೆ ಅಡ್ಡು ಕೈ ಹಾಕಿ ಚಾವಿ ತಕೊಂಡ್ಬಿಟ್ಟ. ನಾವ್ ಯಾವ ತಕೊಂಡ್ ನಾನು ಬೈಬೇಕತ್ತೀವಿ, ಗಾಡಿ ನೋಡಿದ್ರೆ PSI ಗಾಡಿ ಆದ್ಮೇಲೆ ನಾವೇನು ಮಾಡಕ್ ಬರಲ್ಲ, ಸೈಡ್ ಇಳಿ ಅಂದ, ಇಳಿದಿವಿ. ಮತ್ತೇನು ಅನ್ನಕ್ ಬರಲ್ಲ, ಗಾಡಿ ಚಾವಿ ಕಸ್ಕೊಂಡ ಇಳಿದಿವಿ. ಆಮೇಲೆ ಸರ್ ಪ್ಲೀಸ್ ಸರ್, ನಾವ್ ಹಿಂಗೆ ಸ್ವಲ್ಪ ಫಂಕ್ಷನ್ ಬಂದಿದ್ದೀವಿ, ಅರ್ಜೆಂಟ್ ಹೋಗ್ಬೇಕು. ಅವೇನು ಅನ್ಬೇಕು, ನೀವು ಅರ್ಜೆಂಟ್ ಇಲ್ಲಿ ರಾಂಗ್ ರೂಟ್ ಬಂದಿರಿ, ಮೊದ್ಲೇ ತಪ್ಪ ಮೊದ್ಲೇದು ರಾಂಗ್ ರೂಟ್ ಅದಿರಿ. ಅದ್ರ 3 ಜನ ಬೇರೆ ಇದ್ರಿ, 3 ಜನ ಇದ್ದೀರಿ, ಹೆಂಗ ಅಂತಂದ್. ಸರ್ ಇಲ್ಲಿ ತಪ್ಪಾಗೈತೆ ಸರ್, ಇದೊಂದ್ಸಲ ಬಿಟ್ಟು ಹಂಗೆ ಬಿಡಕ್ ಬರ್ತದ. ನಾವ್ ನಿಮ್ಮ ಗಾಡಿಯವ್ರ ಹೋಗ್ತೀವಿ, ನಿಮ್ಮ FIR ಹಾಕ್ತಿವಿ. ಮತ್ 3 ಜನ ರಾಂಗ್ ರೂಟ್ ಮಂದಿ ಅದು ಕಟ್ ಮಾಡ್ತೀವಿ ನೋಡ. ಆಮ್ಯಾಗ ಏನಾಯ್ತು, ಹೋದ್ವಿ ಫಂಕ್ಷನ್ ಹೋಗ್ಬೇಕಂತ. ಅವಾಗ ಫೈನ್ ಕಟ್ಟಂದ, ನಮ್ಮಲ್ಲಿ ರೊಕ್ಕ ಏನ್ ಮಾಡಕ್ ಬರಲ್ಲ. ಸರ್ 500 ಅಂದ. ಸರ್ ಅಷ್ಟಿಲ್ಲ, ಗಿಫ್ಟಿಗೆ ಕೊಟ್ಟೇವಿ, ಗಿಫ್ಟ್ನೇ ತಗೊಂಡ್ ಹೋಗ್ಬಿಡ್ರಿ ಅಂದಿವಿ. ಕರೆನೆ ಅಂದಿವಿ, ಸುಳ್ಳು ಅಲ್ಲ. ಆಮ್ಯಾಗ ಏನಾಯ್ತು, ಸರ್ ಇನ್ಫ್ಲೂಯೆನ್ಸ್ ಮಾಡ್ಬೇಕು, ನಾವು ಮತ್ತೊಬ್ಬ ಫೋನ್ ಹಚ್ಚಿದ್ದೀವಿ, ಅದಕ್ಕೂ ತಪ್ಪು ನಿಮ್ದದ. ನಾವ್ ಮಾತಾಡಂಗಿಲ್ಲ, ನಾವು ಸೀದಾ ಯಾರ ಜೊತೆ ಮಾತಾಡೋದು, ನೀವು ಯಾರು ಹಚ್ಕೊಟ್ರು ಮಾತಾಡಂಗಿಲ್ಲ ನಾವು PSI. ಆಮ್ಯಾಗ ಏನಾಯ್ತು, ಬಾಜುಕ್ PSI ಗಾಡಿಯಾಗ ಕೂತ ನಾವು ಇಳಿದ್ ಬರ್ಲಿಲ್ಲ, ಫೈನ್ ಕಟ್ರಂದ್ರು. ಆಮೇಲೆ ಫೈನ್ ಕಟ್ಟಣ, ಆಮೇಲೆ PSI ಸಾಹೇಬ್ರು ಇಳಿದಂದ್ರು ಬರ್ಲಿಲ್ಲ. ಅವ್ರ ಜೋಡಿ ಇರ್ತಾರಲ್ಲ ಕಾನ್ಸ್ಟೇಬಲ್ಗಳು, ಅವ್ರು ಬಂದ್ರು, ಸೈಡ್ ಕರ್ದೇವ್ರಿ. ಹಂಗೆ ಯಾರೋ ಇನ್ಫ್ಲೂಯೆನ್ಸ್ ಇದ್ರ ಅವ್ರಿಗೆ ಹಚ್ಬೇಕಂತೀವ. ಆಮ್ಯಾಗ ಏನಾಯ್ತು, ಅವ್ರು ಫೋನ್ ಇತ್ತಿಲ್ಲ, ಅದೇ ಆಟಾರಲ್ಲ ಹನೆ ಬರೋ ಕೊನೆ. ಅವಾಗ ಏನಾಯ್ತು, ಸಾಹೇಬ್ರು ಕೇಳಿದ್ರು, ಕೊಟ್ರಿ ಕೊಟ್ರಿ ಆಯ್ತು ಅಂತೇಳಿ ನಾವು ಗಾಡಿ ಆ ಕಡೆ ಪಟ್ಟನ್ ಚಾವಿ ಕೊಡು ಪುರ್ಸೋತಿರ್ಲಿ ಗಾಡಿ ಚಾಲು ಮಾಡಿಬಿಟ್ಟಿವಿ. ಅಪ್ಪ ನಮಗರ ನಾವೇನ್ ಮಾಡಿದ್ವಿ, ಯಾಕಂದ್ರೆ ಫಂಕ್ಷನ್ ಕೊಂಟಿವಿ, ಅಲ್ಲಿ ಯಾರಿಗೆ ಹೇಳ್ಬಾರ್ದು, ಯಾಕೆ ಲೇಟ್ ಆಗಿತ್ತು ಅಂದ್ರೆ, ಇಲ್ಲ ಹಿಂಗೆ ಏನಾರ ತಿನ್ನಾಕತ್ತಿದೀವಿ, ಸ್ವಲ್ಪ ಗಿಫ್ಟ್ ತೊಗೊಳಕ್ ಲೇಟ್ ಆಗಿತ್ತು ಅಂದಿವಿ. ಅವಾಗ ಏನಾಗಿತ್ತು, ಹೇಳಿದ್ರ ಮತ್ ನಮ್ಮ ಮರ್ಯಾದೆ ಗೊತ್ತಿತ್ತಲ್ಲ ಅಲ್ಲಿ. ನೀ ವಿಡಿಯೋಸ್ ಮಾಡ್ತಿದ್ದೆಲ್ಲ, ರೋಸ್ಟ್ ವಿಡಿಯೋಸ್, ಅವಾಗ ನಿನಗ ಯೂಟ್ಯೂಬರ್ಸ್ ಯಾರ ಅಥವಾ ಕ್ರಿಯೇಟರ್ಸ್ ವಿಡಿಯೋ ಮಾಡ್ತಿದ್ರಲ್ಲ, ಅವ್ರ ನಿನಗ ಯಾರ ಬಂದು ಅಪ್ರೋಚ್ ಮಾಡಿದ್ರು, ನಿನಗೆ ಕಾಮೆಂಟ್ ಹಾಕಿದ್ರು, ಯಾರು ಇರ್ಬೇಕಲ್ಲ. ವೈರಲ್ ಆಗಾಗ ಫಸ್ಟ್ ನಂಗೆ ಇದು TV ಚಾನಲ್ಗಳಿರಲ್ಲ, ಕಲರ್ಸ್ ಕನ್ನಡ, ಜಿ ಕನ್ನಡ, ಇಂಥ ಯಾವುದೋ ಒಂದು ಚಾನಲ್ ಇತ್ತು, ನನಗೆ ಕಮೆಂಟ್ ಮಾಡಿದ್ರು ಅವರು. ನಂದು ಏನೋ ಮಾಡಿದ್ರು, ನೆನಪಿಲ್ಲ ನನಗೀಗ. ಆ್ಯಂಡ್
ಭಾಳ ಮಂದಿ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಇದ್ದವರು ನನ್ನ ವಿಡಿಯೋಸ್ ಲೈಕ್ ಮಾಡ್ಯಾರ. ಆ್ಯಂಡ್ ಗೊತ್ತಿಲ್ಲ, ನನಗೆ ಹೆಸರು ಗೊತ್ತಿಲ್ಲ. ಹೀರೋಗಳು, ಸಿನಿಮಾ ಹೀರೋಯಿನ್ಸ್ ಮತ್ತು ಹೀರೋಗಳು ಭಾಳ ಮಂದಿ ಲೈಕ್ ಮಾಡ್ಯಾರಲ್ಲ ಅವಾಗ. ಇನ್ನೊಂದು ಏನು ಗೊತ್ತೇನ, ನಂಗೆ ಒಂದು ವಿಯರ್ಡ್ ಥಿಂಗ್ ಹೇಳ್ತೀನಿ. ಅವ್ರ ಹೆಸರೇನು ಹೇಳಂಗಿಲ್ಲ, ನನಗೆ ಖುದ್ದು ನೆನಪೂ ಇಲ್ಲ ಅವ್ರಿಗೆ. ಯಾಕಂತಂದ್ರೆ ನಂಗೆ ಇನ್ನೊಂದು ಏನಂದ್ರೆ, ಅವ್ರು ನನಗೆ ಜೀವನದಾಗೆ ನಾ ಎಂದೂ ಅವ್ರ ವೀಡಿಯೋಸೇ ನೋಡಿಲ್ಲ. ನನ್ನ ಐ ಡಿ ಹ್ಯಾಂಡಲ್ ಮಾಡೋ ಅವ್ರಿಗೆ ಫಾಲೋ ಮಾಡಿದ್ದ, ಅವಾಗ ಗೊತ್ತಾಗಿದ್ದು ನನಗೆ. ಅಲ್ಲಿ ತನಕ ಗೊತ್ತೇ ಆಗಿಲ್ಲ. ಅಂದರೆ ಸೊಕ್ಲೆ ಹೇಳತ್ತೀನಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ, ಬಟ್ ಲಿಟ್ರಲಿ ನನಗೆ ಗೊತ್ತಿರಲಿಲ್ಲ. ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಡಾಕ್ಟರ್ ಬ್ರೋ ಎಲ್ಲರಿಗೂ ಗೊತ್ತದಾರ, ನನಗೂ ಗೊತ್ತದಾರ. ಸೊ ಆ ಥರ ಪರ್ಸ್ನಾಲಿಟಿ ಇದ್ದವ್ರು ನಂಗೆ ಯಾರೂ ಅನ್ಸಿಲ್ಲ ಇಲ್ಲಿ ತನ. ಹಾಂ, ಒಂದು ವಿಯರ್ಡ್ ಸಿಚುವೇಶನ್ ಏನಾಗಿತ್ತು ಗೊತ್ತೇನಪ್ಪು, ಒಬ್ಬವ ಒಂದು ಭಾಳ ಮಂದಿ, ಒಂದು 4-5 ಮಂದಿ ಅದಾರ. ಭಾಳ ಮಂದಿ ನಂಗೆ ಮೆಸೇಜ್ ಕಳಿಸಿದ್ರು, ಭಾರಿ ವೀಡಿಯೋಸ್ ಮಾಡ್ತಿ ಹಂಗೆ ಹಿಂಗೆ ಅಂತ ಹೇಳಿ. ಸೊ ನಂದು 100K ಆದ್ರಲ್ಲ, ಒಬ್ಬವ ಇದ್ದ, ಚಲೋ ಫಾಲೋವರ್ಸ್ ಇದ್ರು. ಅವನಿಗೆ ಅಣ್ಣಾನೇ ಅಂತಿದ್ದೆ. ನಿಂಗೆ ಇನ್ನೊಂದು ಗೊತ್ತು, ನಾ ಯಾರೇ ನನಗೆ ಇದು ಮಾಡಲಿ, ಮೆಸೇಜ್ ಮಾಡಲಿ, ಯಾರೋ ಕಮೆಂಟ್ ಮಾಡಲಿ, ನಾ ಅಣ್ಣಾನೇ ಅಂತಿದ್ದೆ ಅವರಿಗೆ. ಅದು ನನಗೆ ಗೊತ್ತು. ಹಾಂ, ಯಾಕಂತಂದ್ರೆ ಬ್ರೋ ಐ ಆಮ್ ಲೈಕ್, ನಂಗೆಲ್ಲರೂ ಅನ್ನಗಳು, ಆಲ್ ಇಂಡಿಯನ್ಸ್ ಐ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ ಎಕ್ಸೆಪ್ಟ್ ದ ಒನ್ ಹೂ ಐ ಮ್ಯಾರಿ. ಓಕೆ, ತು ಏನಂದ್ರೆ ಒಬ್ಬ 100K ತನ ಒಟ್ಟು ನನಗೆ ಫಾಲೋ ನಾ ಅವ್ನಿಗೆ ಫಾಲೋ ಮಾಡಿದ್ದೆ. 100K ಆದಮೇಲೆ ನನಗೆ ಫಾಲೋ ಬ್ಯಾಕ್ ಮಾಡ್ಯಾನ. ಅಲ್ಲಿ ತನಕ ಫಾಲೋನೇ ಮಾಡಿ. ಒಂದು 3-4 ಮಂದಿ ಇದ್ರು, ಹುಡುಗ್ಯಾರು ಆಯಿತು, ಹುಡುಗರು ಹಿಡಿ. ನಂಗೆ ಏನಂದ್ರು ಒಂದಿನ ನನ್ನ ಜೊತೆ ವಿಡಿಯೋ ಮಾಡಂದ್ರು, ನನ್ನ ಜೊತೆ ವಿಡಿಯೋಸ್ ಮಾಡ್ತೀನಿ ಅಂತ ಕೇಳಿದ್ರೆ, ನಾ ಇಷ್ಟು ವ್ಯೂಸ್ ಇರೋರು, ಇಷ್ಟು ಫಾಲೋವರ್ಸ್ ಇರೋರು ನನಗೆ ಕೇಳಾದ್ರೆ ನಾ ಪೂರಾ ಖುಷ್. ನೋಡ, ನಾವು ಹೆಂಗಂದ್ರೆ ನನ್ನ ಮೇಲೆ ಐಸಾನ್ ಮಾಡ್ಲಿಕ್ಕತ್ತಾರ ಅಂದಂಗೆ. ಆದ್ರೆ ನಂಗೇನು ಗೊತ್ತಿತ್ತು, ಆದರೆ ಏನು ಮಾಡೋದು ಅಂದ್ರೆ, ನಾನೇ ಅವಾಗಿಂದ ಟೈಮ್ ಒಳಗೆ ಅಷ್ಟು ಅವ್ರಿಗಿನ ಹೆಚ್ಚು ವ್ಯೂಸ್ ನನಗೆ ಬರ್ಲಿಕ್ಕತ್ತಿದ್ದೋಲೆ. ಅವಾಗ ಗೊತ್ತು ನಿನಗೆ, ಫೇಮಸ್ ಅವ್ರು ಭಾಳ ಇದ್ರ ಮತ್ತು, ಬಟ್ ಅವ್ರಿಗಿನ ಹೆಚ್ಚು ವ್ಯೂಸ್ ನನಗೆ ಬರ್ಲಿಕ್ಕತ್ತಿದ್ದು. ಹಂಗಂತ ನಾ ಸೊಕ್ಕ ತೋರ್ಸಾಕು ನನ್ನ ಹತ್ರ ಐಡಿನೂ ಇಲ್ಲ, ವ್ಯೂಸ್ ಬರಾಕತ್ತಿದ್ದು ಅನ್ನಕ್ಕೆ. ಬಟ್ ನನಗೆ ಆಮೇಲೆ ಗೊತ್ತಾಯ್ತು, ಹಾಂ ನನಗೆ ವ್ಯೂಸ್ ಬರಾಕತ್ತಾವ, ಅವ್ರಿಗೆ ಬೇಕಾಗ್ಯದ, ಅದ್ರ ಸಂಬಂಧ ನನಗೆ ಕರೆದಾರಂತೆ. ನಾ ಅಲ್ಲಿ ತನ ಏನು ಅನ್ಕೊಂಡಿದ್ದೆ, ಸ್ವಲ್ಪ ದಿನ ಭಾರಿಪ್ಪ ನಾ ಚಲೋ ವಿಡಿಯೋಸ್ ಮಾಡ್ತೀನಿ, ನನ್ನ ಮೇಲೆ ದಯ ತೋರಿಸ್ಲಿಕ್ಕತ್ತಾರ ಅಂತ ಅನ್ಕೊಂಡಿದ್ದೆ. ಹಂಗೆ ಇದ್ದಿದ್ದಿಲ್ಲ. ನಾವಾಗ ಸ್ವಲ್ಪ ಫೇಮಸ್ ಆಗ್ಲಿಕ್ಕತ್ತಿದ್ದೆ, ಸ್ವಲ್ಪ ವಿಡಿಯೋಸ್ ಚಲೋ ಹೊಂಟಿದ್ದು, ಅದ್ರ ಸಂಬಂಧ ಕರೆದಿದ್ರು ಅಂತ ಹೇಳಿ ನನಗೆ ಆಮೇಲೆ ಗೊತ್ತಾಯ್ತು. ಅಲ್ಲಿ ತನ ನಾನು ಭಾರಿ ಬಿಡೋ ಮತ್ತು ಏನು ನಮ್ಮಂಥವ್ರು ಏನು ಅನ್ಕೋಬೇಕು ಪಾಪ. ಆ್ಯಂಡ್ ವಿಡಿಯೋಸ್ ಮಾಡೋಣ ಅಂದಿದ್ದು ಒಬ್ರಿದ್ರ, ಒಬ್ರಂತಲ್ಲ, ಎಷ್ಟು ಮಂದಿ ನನಗೆ ಮೇಲ್ ಕ್ರಿಯೇಟರ್ಸ್ ಮೆಸೇಜ್ ಮಾಡಿದ್ರಲ್ಲ ಅಕೌಂಟ್ ಒಳಗೆ, ನಾ ಥ್ಯಾಂಕ್ ಯು ಅಣ್ಣ ಅಂತ ಕಳಿಸಿದೆ. ಒಬ್ಬ ಇದ್ದ, ಅವನದು ಹೆಸರು ಹೇಳಲ್ಲ, ಫೇಮಸ್ ಅದ ಮತ್ತು ನಿಮ್ಗೆಲ್ಲರಿಗೂ ಗೊತ್ತಿದ್ದವ್ರೆ ಇರಬಹುದು, ಐ ಡೋಂಟ್ ನೋ. ಬಟ್ ಏನಂದ್ರೆ, ನನಗೆ ನೀ ಅನ್ನ ಅನ್ನೋಕೆ ಹೋಗ್ಬೇಡ ನನಗಂತ. ಅಂದ್ರೆ ಈ ಥರ ನನಗೆ ಎಲ್ಲರೂ ಯಾರ್ಯಾರು ಕಮೆಂಟ್, ಯಾರು ವಿಶ್ ಅನ್ನ ಬಿಟ್ರೆ, ಯಾರ್ಯಾರು ನನಗೆ ಮೆಸೇಜ್ ಮಾಡಿದ್ರಲ್ಲ ಕಾಂಟೆಂಟ್ ಕ್ರಿಯೇಟರ್ಸ್ ಒಳಗೆ, ಒಟ್ಟೂರು ನನಗೆ ಅನ್ನ ಅನ್ಬೇಡ. ಬಟ್ ಅದ್ರೊಳಗೆ ಅಷ್ಟೇ ಅಂದು ಬಿಟ್ಟವ್ರು ಅದಾರ. ಬಟ್ ಒಬ್ಬ ಹಿಂದೆ ಬಿದ್ದಿದ್ದ, ಅನ್ನ ಅನ್ನೋಕೆ ಹೋಗ್ಬೇಡ, ನನಗೆ ಅನ್ನ ಅಂದರೆ ಇಷ್ಟ ಆಗಂಗಿಲ್ಲ, ಹಂಗೋ ಹಿಂಗೆ ಅಂತ ಹೇಳಿ. ಅಂತಂದ್ರೆ ಏನೇ ನಡೀಲಿ ಹೋಗಿ ನಮ್ಮ ಅನ್ನ ಮುಂದೆ ಹೇಳ್ತೀನಿ. ಇಲ್ಲೇ ನನ್ನ ಬಾಜು ಕೂತ್ ಈ ಸಣ್ಣ ಹುಡುಗ ಹುಣಿಸ್ಬಿಟ್ರೆ ಹೋಗಿ ನಮ್ಮ ಅನ್ನ ಮುಂದೆ ಹೇಳ್ತೀನಿ ನಾ. ಅಂದ್ರೆ ಆ ಥರ ನಾ ಎಲ್ಲ ಶೇರ್ ಮಾಡ್ತೀನಿ ನಮ್ಮ ಅನ್ನಾಗ. ನಾ ಹೋಗಿ ನಮ್ಮ ಅನ್ನಾಗ ಹೇಳ್ದೆ, ಹಿಂಗೆ ಅನ್ನ ಅನ್ಬೇಡ, ಹಂಗೆ ಹಿಂಗೆ ಅನ್ನತಾನ, ಮೆಸೇಜ್ ಕಳ್ಸಿರ್ತಾನೆ ನನಗೆ, ನಿನ್ನ ಭಾಳ ಹೊಗಳ್ತಿರ್ತಾನ, ಹಂಗೆ ಹಿಂಗೆ ನಂಗೆ ಹೊಗಳನ ಹುಡುಗ್ಯಾರ ಬೀಳ್ತಾರಿಲ್ಲ. ಹಾಂ, ಅದಕ್ಕೆ ಹೊಗಳಿದ್ರೆ ಹುಡುಗ್ಯಾರಿಗೆ ಇಷ್ಟ. ಆಬ್ವಿಯಸ್ಲಿ ನನಗೆ ಇಷ್ಟ. ನಾಯಿ ಮನೆ ಹೊಗಳಿಲ್ಲ ನನಗೆ. ಅದಕ್ಕೆ ಹೊಗಳ್ತಿದ್ದ, ಅನ್ನ ಅನ್ಬೇಡ ನಾವು, ಮತ್ತು ಹೊಗಳೋದು ಭಾಳ ಹೊಗಳವ ನನಗೆ, ವೀಡಿಯೋಸ್ ಹಂಗೆ ನಿನ್ನು ಹಿಂಗೆ ಅಂತ ಹೇಳಿ. ಬಟ್ ಏನಂತಂದ್ರೆ, ನಾ ಹೋಗಿ ನಮ್ಮನ್ನ ಮುಂದೆ ಹೇಳಿದೆ, ಹಿಂಗೆ ನಮ್ಮನ್ನ ಏನಂತ ಮೇಕಪ್ ಎಲ್ಲ ತೆಗಿ, ಚಲೋ ತೆಗಿ, ಚಲೋ ಮಾಡ್ತೀನಿ. ಇಟ್ಟ ವಿಡಿಯೋ ಆಫ್ ಇಟ್ಟಾನ, ಇದ್ರ ಸಮ ವಿಡಿಯೋ ಚಲೋ ಮಾಡಿದೆ. ನಮ್ಮನ್ನ ಏನಂದ ನನಗೆ ಫೋನ್ ಮಾತಾಡೋದು, ನೀ ಒಂದು ಕೆಲಸ ಮಾಡು, ಮುಖ ತೊಳ್ಕೊ ವಿತೌಟ್ ಅದು ಏನದು ಬ್ಯೂಟಿ ಎನ್ಹಾನ್ಸರ್ ತೆಗಿ, ಎಲ್ಲ ತೆಗಿ, ಏನದು ವಿತೌಟ್ ಮೇಕಪ್ ಒಂದು ಫೋಟೋ ಬಿಡು ಅವನಿಗೆ. ಅವ ನಿನಗೆ ಮರುದಿನದಿಂದ ಮೆಸೇಜ್ ಮರುದಿನ ನಿಂಗೆ ಮೆಸೇಜ್ ಮಾಡ್ದ ಅಂತ ತಿಳ್ಕೊ, ನನ್ನ ಹೆಸರೇ ಬದಲಾಯಿಸ್ತೀನಿ ನಮ್ಮನ್ನ. ಬಟ್ ನಾ ಹಿಂಗೆ ಕಾಣ್ತೀನ, ಸ್ವಲ್ಪ ಮೇಕಪ್ ಇರ್ತದೆ ಅಷ್ಟೇ, ಸ್ವಲ್ಪ ಬ್ಯೂಟಿ ಎನ್ಹಾನ್ಸರ್, ಸ್ವಲ್ಪ ಅಟ್ಟೆ, ಸ್ವಲ್ಪ ನಾ ಏನು ಮಾಡ್ಕೊಳಂಗಿಲ್ಲ, ಸ್ವಲ್ಪ ಪ್ರೈಮರ್ ಹಚ್ಕೊಂಡಿರ್ತೀನಿ, ಸ್ವಲ್ಪ ಏನಿಲ್ಲ, ಸ್ವಲ್ಪ ಟೋನರ್ ಹಚ್ಕೊಂಡಿರ್ತೀನಿ, ಅಷ್ಟು ಬಿಟ್ಟರೆ ಏನು ಹಚ್ಕೊಂಡಿರಂಗಿಲ್ಲ. ಸ್ವಲ್ಪ ಮೇಕಪ್ ಮಾಡ್ಕೊಂಡಿರ್ತೀನಿ, ಸ್ವಲ್ಪ ಬ್ಲಷ್ ಹಚ್ಕೊಂಡಿರ್ತೀನಿ, ಸ್ವಲ್ಪ ಮಸ್ಕಾರ ಹಚ್ಕೊಂಡಿರ್ತೀನಿ, ಸ್ವಲ್ಪ ಐಲೈನರ್ ಹಚ್ಕೊಂಡಿರ್ತೀನಿ, ಅಷ್ಟು ಬಿಟ್ಟರೆ ಏನು ಹಚ್ಕೊಳಂಗಿಲ್ಲ. ಓಕೆ, ಇಷ್ಟೆಲ್ಲ ಹೇಳಿದಿ. ನಿನ್ ಲೈಫ್ ಒಳಗೆ ಇಷ್ಟೆಲ್ಲ ಅನುಭವಿಸಿದ್ದು ಹೇಳಿದಿ, ನಿನ್ ಚಲೋದು ಹೇಳಿದಿ, ಕೆಟ್ಟದ್ದು ಹೇಳಿದಿ. ಅದ್ರ ನಿನ್ನ ಹಾಬೀಸ್ ಏನದಾವ? ನನ್ನ ಹಾಬೀಸ್ ರೈಟ್, ಇದೆಲ್ಲ ಇವಾಗ ಕ್ವಶನ್ ತಾನಾಗೆ ಕೇಳತ್ತಿಲ್ಲ. ನಾ ಕ್ಯಾಮ್ರಾ ಬಂದ್ ಮಾಡಿ ಇದನ್ನ ಕೇಳತ್ ಹೇಳಿ ಕೇಳಿಸ್ಕೊಳತ್ತೀನಿ. ಅದು ಸೆಕೆಂಡರಿ. ಇಲ್ಲ, ಮಾಡಲ್ಲ ಬಿಡು, ನನಗೇನಾಗೋದು ನನಗೆ ಏನಂದ್ರೆ, ನನ್ನ ಫೇವ್ರೇಟ್ ಹಾಬಿ ಏನಂತಂದ್ರೆ ಗೇಮ್ ಆಡೋದು. ಗೇಮ್ ಆಡಿದ್ರೆ ನಾ ದುನಿಯಾನೇ ಮರೆತು ಬಿಡ್ತೀನಿ. ಬಾಜು ಮನಿ ಅಂತ ನಮ್ಮ ಮನೆ ಆಜು ಬಾಜು ಏನೂ ಇಲ್ಲ. ಬಾಜು ಮನೆ ಬ್ಯಾಂಕ್ ಬಿದ್ರೆ ನಾವು ಹೋಗಂಗಿಲ್ಲ ಅಲ್ಲಿಗೆ.
ನಮ್ಮ ಮನ್ಯಾಗ ಕೂದ್ ತುಡುಗರು ಒಂದು ತುಡುಗು ಮಾಡಾಕತ್ತಾರ ಅಂದ್ರೆ ನಿಂದ್ರ ಮ್ಯಾಚ್ ಮುಗಿಸಿ ನೋಡ್ತೀನಿ ಯಾರಾದಾರ ತಿನ್ನ. ಬಟ್ ಇನ್ನೂ ಒಂದೇನಂದ್ರೆ ನಮ್ಮ ಮನೆ ಕಡೆ ತುಡುಗರು ಬರಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ನೀನ್ ಅಕ್ರತನ ಗೇಮ್ ಆಡ್ತಿರ್ತಿ ಅಂತ ಅವ್ರಿಗೆ ಗೊತ್ತಿರಲ್ಲ, ನನಗಷ್ಟೇ ಗೊತ್ತಿರ್ತದೆ. ನಿನಗೆ ಗೊತ್ತದ ಬಿಡು. ಖರೆ ನಾ ಆವಾಜ್ ಬರ್ತಿರ್ತದ, ನಾ ಚೀರಾಡೋದು ಆವಾಜ್ ಬರ್ತಿರೋದು ಗೊತ್ತಾಗಂಗಿಲ್ಲ ಏನು ಪೊಲೀಸರಿಗೆ ಯಾರಿಗಿದು ಪೊಲೀಸರನ್ನ ಕಳ್ರಿಗೆ ಎಚ್ಚರ ಅದಾಳಿಕೆ ಅಂತ ಹೇಳಿ. ಸೊ ಬರೋಕ್ಕೆ ಚಾನ್ಸಸ್ ಇಲ್ಲ. ಯಾಕಂದ್ರೆ ಒಂಥರ ನಮ್ಮ ಮನೆಗೆ ನಾವು ವಾಚ್ಮ್ಯಾನ್ ಇದ್ದಂಗೆ. ಫ್ಯಾನ್ ಮೂಮೆಂಟ್ ಅಂತ ಇರ್ಬೇಕಲ್ಲ ಯಾವಾಗಾರ. ನಂಗೊಂದು ಇಷ್ಟು 2 ಅದಾವ. ಸೊ ನಂದೊಬ್ರು ಫ್ರೆಂಡ್ ಇದ್ರ, ಸ್ಕೂಲ್ ಫ್ರೆಂಡ್ ಇದ್ದ ಒಬ್ಬ ನನಗೆ. ಅವನ ಹೆಸರು ಹೋಲ್ಬಿಡ. ನಂದೊಂದು ಸ್ಕೂಲ್ ಫ್ರೆಂಡ್ ಇದ್ದ. ಅವ ಏನೋ ಗೋವಾ ಒಳಗೆ ಯಾವುದೋ ಒಟ್ಟು ಗೋವಾ ಒಳಗೆ ಸ್ಕೂಲಿಗೆ ಇದು ಕಾಲೇಜಿಗೆ ಹಚ್ಚಿದ. ಸೊ ಅವನ ಫ್ರೆಂಡ್ ನನ್ನ ವಿಡಿಯೋ ನೋಡತ್ತಿದ್ದ ಅಂತ. ಅದಕ್ಕೆ ಅವ ಏನೋ ನನಗೆ ಭಾಳ ಹೇಳತ್ತಿದ್ದ ಅಂದ್ರೆ ಏನು ಭಾರಿ ವಿಡಿಯೋ ಮಾಡ್ದಾಳಿಕೆ ಅಂತ ಹೇಳತ್ತಿದ್ದ ಅಂತ. ಅವಾಗ ಈಕಿ ನನ್ನ ಫ್ರೆಂಡ್ ಅದಾಳ ಅಂತ ಹೇಳ್ದಂತ ಹೇಳೋಣ. ಅವ ಹಾಂ ಅಂತ ಹೇಳಿ ಅವ್ರು ಲೈಕ್ ಭಾರಿ ಒಂಥರ ಈಗ ನನ್ನ ದೊಡ್ಡ ಫ್ಯಾನ್ ಅದೀನಿ ಬೈ ಹಂಗೆ ಹಿಂಗೆ ಅಂತ. ಆ್ಯಂಡ್ ದ್ಯಾಟ್ ಈಸ್ ಮೈ ಫಸ್ಟ್ ಲೈಕ್ ಏನಂದ್ರೆ ಅದು ವಾವ್ ಇಷ್ಟು ಜನ ನಂಗೆ ಗೊತ್ತದ ಅಲ್ಲಿದ್ದವರಿಗೆ ಗೊತ್ತಿದ್ದೀನಿ ನಾ ಅಂತ ಹೇಳಿ. ಈಗ ಅದೊಂದು ಖುಷಿ ಆಗ್ತದಲ್ಲ ಒಳಗೆ. ಅವ ಹೇಳದಿಲ್ಲ ಐ ಆಮ್ ಸೋ ಪ್ರೌಡ್ ಆಫ್ ಯು, ನೀ ಎಷ್ಟು ಮಂದಿಗೆ ಗೊತ್ತದಿ ನಾನೊಂದು ಫ್ರೆಂಡ್ ಅದಾಳ ಅಂತ ಹೇಳ್ಕೊಳಕ್ಕೆ ನಂಗೆ ಭಾಳ ಖುಷಿ ಆಯ್ತು ಅಂತ ಹೇಳದಿದ್ದ. ಆ್ಯಂಡ್ ಅಂದರೆ ಫ್ಯಾನ್ ಮೂಮೆಂಟ್ ಒಳಗೆ ಅದು ಒಂದು ಫಸ್ಟ್. ಇನ್ನೂ ಒಂದು ಏನಂತಂದ್ರೆ ನನ್ನ ಫ್ರೆಂಡ್ ಅಪ್ಪಿ ಅದಾಳಲ್ಲ, ಆಕಿ ನನ್ನ ಜೊತೆ ವಿಡಿಯೋಸ್ ಮಾಡ್ತಾಳೆ. ಸೊ ಆಕಿಗೆ ಒಬ್ಬ ಹುಡುಗ ಬೆಟ್ಟಾಗಿದ್ದ. ಆಕಿ ಆಕಿಂದ ಡ್ಯೂಟಿಗೆ ಹೋಗ್ಲಿಕ್ಕತ್ತಿದ್ಲ. ಹೋಗೋ ಮುಂದೆ ಒಬ್ಬ ಹುಡುಗ ಹಿಂದಿಂದ ಅಕ್ಕ ಅಕ್ಕ ಅಂತ ಹೇಳಿ ಒದ್ರಕೋತ ಓಡ್ಬರತ್ತನಂತ. ಆಕಿಗೆ ಅಂದರೆ ಯಾರು ನನಗೆ ಯಾಕೆ ಕರೀತಾರ ಅಂತ ಹೇಳಿ ಆಕಿ ಹಾಗೆ ಹೋಗತ್ತಿದ್ಲತ್ ಮುಂದೆ. ಅವಾಗ ಏನಾಯ್ತು, ಹಿಂದಿನ ಒಬ್ಬ ಹುಡುಗ ಬಂದತ್ತು. ಬಂದು ಅಕ್ಕ ನೀನು ಐಶ್ವರ್ಯ ಜೊತೆ ವಿಡಿಯೋಸ್ ಮಾಡ್ತಿಲ್ಲ ಅಂದತ್ತ. ನನ್ನ ಹಾಂ ಅಂದತ್ತ. ನಿಮ್ಮದು ಸೀರೆ ಹಾಕೊಂಡಿದ್ದದೊಂದು ಆಂಟಿಗಳ್ದು ವಿಡಿಯೋ ನೋಡಿದೆ, ಏನು ಭಾರಿ ಮಾಡಿದ್ರಕ್ಕ ನೀವು, ನಾ ದೊಡ್ಡ ಫ್ಯಾನ್ ಅದೀನಿ ಅಕ್ಕ ಅಂದ. ನಮ್ಮ ಮಮ್ಮಿಗೆ ಅಲ್ಲಿ ನಿಂದ್ರಿಸಿ ಬಂದೀನಿ, ನಾನು ವಾಪಸ್ ಹೋಗ್ತೀನಿ, ಸ್ವಲ್ಪ ಅಕ್ಕಾಗ ಬೆಟ್ಟಾದರೆ ಹೇಳ, ನಾ ವಿಡಿಯೋಸ್ ಏನದು ನಾ ಅಕ್ಕನ ವಿಡಿಯೋಸ್ ಎಲ್ಲ ನೋಡ್ತೀನಿ, ನಂದು ಇಡೀ ಗ್ರೂಪ್ ಒಳಗೆ ಅಕ್ಕನ ಫ್ಯಾನ್ಸ್ ಅದಾರ, ಎಲ್ಲರೂ ಮಸ್ತ್ ವಿಡಿಯೋ ಮಾಡ್ತಾಳೆ, ಅಕ್ಕಾಗ ಹೇಳು ವಿಡಿಯೋಸ್ ಬಿಡು ಅಂತ ಹೇಳಿ ಭಾಳ ಡೇಟ್ ಬಿಡ್ತಾಳೆ ಹಂಗೆ ಹಿಂಗೆ. ಅದೇ ಮೂಮೆಂಟ್ನಾಗ ನೀ ಏನ್ರ ಇದ್ದಿದ್ದೆ ಅಂದ್ರ ಅಲ್ಲಿ ನಿನಗೆ ಹೆಂಗೆ ಅನಿಸ್ತಿತ್ತು? ಲೈಕ್ ನಾ ಕಣ್ಣೊಳಗೆ ನೀರೇ ತೆಗೆದು ಬಿಡ್ತಿದ್ದೆ. ಯಾಕಂತಂದ್ರೆ ಇಟ್ ಇಸ್ ಲೈಕ್ ಯಾರೂ ಒಬ್ರು ನನಗೆ ಗೊತ್ತೇ ಇಲ್ಲ, ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಯಾರಂತ ಹೇಳಿ ನಾನು ಇಷ್ಟ ಆದೀನಿ ಅಂತಂದ್ರೆ ಲೈಕ್ ನನ್ನ ವಿಡಿಯೋಸ್ ಇಷ್ಟ ಆಗ್ತಾವ ಅಂದ್ರೆ ಖುಷಿ ಆಗೋದಿಲ್ಲ, ಆಬ್ವಿಯಸ್ಲಿ ಖುಷಿ ಆಗೋದೇ ಅಲ್ಲ ಅದು. ಆ್ಯಂಡ್ ಅವ ಏನಂದ, ನಮ್ಮ ಮಮ್ಮಿಗೆ ನಾನು ನಿಂದ್ರಿಸಿ ಬಂದಿನ ಇಲ್ಲಿ ತನ ಓಡ್ಕೊಂತ ನಾ ಹೋಗ್ತೀನಿ ವಾಪಸ್ ಅಂತಂದಲ್ಲ. ನಂಗೆ ಅದು ಇಟ್ ಮೆಲ್ಟೆಡ್ ಮೈ ಹಾರ್ಟ್ ಫುಲ್ಲಿ ಬ್ರೋ. ಆ್ಯಂಡ್ ಬ್ರೋ ಐ ಲವ್ ಯು ಗೈಸ್. ನಾ ಎಲ್ಲರಿಗೆ ಅಂದ್ರೆ ಅವ ಮನಸ್ಸು ನನಗೆ ಇಷ್ಟು ಚಲೋ ಅಲ್ಲ ಬೆಟ್ ಆದವನು ವಿಡಿಯೋ ನೋಡ್ತಿರ್ಬೇಕ. ಹಾಂ ನೋಡ್ತಿರ್ತಾನೆ. ನನ್ನ ಫ್ರೆಂಡ್ ಹಂಗೆ ಹೇಳಾಳ ಹಾಯ್ ನಿಂಗೆ ಹಾಯ್. ಆ್ಯಂಡ್ ದ್ಯಾಟ್ಸ್ ಇಟ್. ಮತ್ತೇನಾರ ನೀವು ಕ್ವಶನ್ಸ್ ಕೇಳೋದಿದ್ದಂದ್ರೆ ಕೇಳಿ. ನೆಕ್ಸ್ಟ್ ಪಾಡ್ಕಾಸ್ಟ್ ಬರ್ತದೆ ನಮ್ಮದು ವಿತ್ ಮೈ ಫ್ರೆಂಡ್ಸ್. ಆ್ಯಂಡ್ ಅದು ಒಂದು ಪೂರಾ ಭಾರಿಯಾಗಿ ಹೋಗೋದದ. ಅಂದಾಗ RCB ಬಗ್ಗೆ ಭಾಳ ಹೊಗಳ್ತೀರಿ, ವಿಡಿಯೋಸು ಭಾಳ ಮಾಡ್ತೀರಿ, ಅದಕ್ಕೆ ಫ್ಯಾನ್ಸು ಭಾಳ ಅದಾರ, RCB ಗೊತ್ತದ. ಬಟ್ RCB ಸಲ ಕಪ್ ಅಂತರೂ ನಮ್ದಂತ ಆಗ್ಯದ. ಅದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ಶಾರ್ಟ್ನಾಗ ಹೇಳ್ತೀರೇನು? ಎಸ್, ಫಸ್ಟ್ ನಾವು ಇಷ್ಟು 18 ಅಂದರೆ 17 ವರ್ಷ ಆದಮೇಲೆ 18ನೇ ವರ್ಷಕ್ಕೆ ಕಪ್ ತೊಗೊಂಡೇವಿ. ಇಸ್ ದ ಒನ್ ಆಫ್ ದ ಬೆಸ್ಟ್ ಥಿಂಗ್. ಯಾಕಂತಂದ್ರೆ RCB ಕಪ್ ಹೊಡೆಯಂಗಿಲ್ಲ, RCB ಅಲ್ಲಿ ಕಪ್ ಇಲ್ಲ, ಅದೇನಿಲ್ಲ, ಇದೆಲ್ಲ ಇಲ್ದೇನೆ. ಆ್ಯಂಡ್ ಈ ಸಲ ನಮ್ಮ ಕಡೆ ಕಪ್ ಅದ. ಆ್ಯಂಡ್ ಸೆಕೆಂಡರಿ ಥಿಂಗ್ ಏನಂದ್ರೆ 11 ಜನ ಸತ್ರಲ್ಲ, 11 ಜನ ಏನು ಡೆತ್ ಆಗ್ಯದಲ್ಲ. ದುಃಖದ ಪಾರ್ಟ್ ಏನಂತಂದ್ರೆ 11 ಜನ ಏನು ಡೆತ್ ಆದ್ರಲ್ಲಿದು ಇಟ್ ಈಸ್ ಲೈಕ್ ಬ್ಯಾಡ್ ಮೊಮೆಂಟ್. ಯಾಕಂದ್ರೆ ಇಷ್ಟು ಚಲೋ ಆಗ್ಲಿಕ್ಕತ್ತದ, ಇಷ್ಟೆಲ್ಲರೂ ಹ್ಯಾಪಿ ಆಗಿರಾಕತ್ತಾರ ಇದ್ರ ಸಂಬಂಧ ಅಂತಂದ್ರೆ ಏನೋ ಅಷ್ಟು ಮಂದಿ ಕ್ರೌಡ್ ಸಂಬಂಧ. ಆ್ಯಂಡ್ ಅದು ಸೆಲೆಬ್ರೇಟ್ ಮಾಡಕ್ಕೆ ಹೋಗಿ 11 ಮಂದಿ ಜೀವ ಕಳ್ಕೊಂಡಾರ ಇಸ್ ದ ಬ್ಯಾಡ್ ಥಿಂಗ್. ಅದು ಕೆಟ್ಟ ಅನಿಸ್ತದ ಮನಸ್ಸಿಗೆ. ಅಂದ್ರೆ ಒಂದು ಚಲೋ ಏನೋ ನಡೆಯಕತ್ತದಂದ್ರೆ ಈ ಕಡೆ ಸೈಡ್. ಯಾಕಂತಂದ್ರೆ ಅವರು ನಮ್ಮ ಥರನೇ ಆಡಿಯನ್ಸ್ ಇದ್ರಲ್ಲ, ಸೊ ಕೆಟ್ಟ ಅನಿಸ್ತದ. ನನ್ನ ಕಡೆಯಿಂದ ಅಂದ್ರೆ ಆಬ್ವಿಯಸ್ಲಿ ಏನು ಮಾಡೋಕ್ಕಾಗಂಗಿಲ್ಲ. ಕೆಟ್ಟ ಅನಿಸ್ತದ ಅಂತ ಹೇಳಿ ಅನ್ನೋದು ಬಿಟ್ರೆ, ಆಗ್ಬಾರ್ದತ್ತ ಅನ್ನೋದು ಬಿಟ್ರೆ ಏನು. ಬಟ್ ಐ ವಿಶ್ ಕಿ ದಟ್ ಸೌಲ್ ಬಿ ರೆಸ್ಟ್ ಇನ್ ಪೀಸ್. ಆ್ಯಂಡ್ ಅಷ್ಟೇ, ಮತ್ತೇನಿಲ್ಲ. ಒಂದು ಕಡೆ ಖುಷಿ ಆಯಿತು, ಒಂದು ಕಡೆ ದುಃಖ ಆಯಿತು. ನಾನು ಅವತ್ತಿನ ದಿನ ವೀಡಿಯೋ ಮಾಡಿದ್ದೆ. ಏನು ವೀಡಿಯೋ ಮಾಡಿದ್ದೆ ಅದನ್ನೇ ಪೋಸ್ಟ್ ಮಾಡಿದ್ದೆ. 11 ಜನದೇನು ಡೆತ್ ಆಯ್ತಲ್ಲ, ಅದು ಮರ್ದಿನ ಬಂದ, ನಂಗೆ ಗೊತ್ತಿದ್ದಿಲ್ಲ. ನಾನು ಪೋಸ್ಟ್ ಮಾಡಿಲ್ಲ ವಿಡಿಯೋ ಅದ್ರ ಬಗ್ಗೆ ಮಾಡಿ, ಅದ್ರ ಬಗ್ಗೆ ಹೇಳಿ ನಾ ಏನು ಹೇಳಿ ಅದ್ರ ಬಗ್ಗೆ ನಂಗೆ ಗೊತ್ತಿದ್ದಿಲ್ಲ. ದ್ಯಾಟ್ಸ್ ದ ಎಂಡ್ ಆಫ್ ದ ವಿಡಿಯೋ ಗೈಸ್. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಂಗೆ ಗೊತ್ತದ ನಾ ಏನಷ್ಟು ಚಲೋ ಹೇಳಿರಂಗಿಲ್ಲ ಅಂತಂದ್ರೆ. ದ್ಯಾಟ್ಸ್ ದ ಎಂಡ್ ಆಫ್ ದ ವಿಡಿಯೋ ಗೈಸ್. ಐ ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋಸ್ ನೋಡ್ಕೋತೀರಿ. ಬಾಯ್. ಶೇರ್ ದಿಸ್ ವಿಡಿಯೋ ಟು ಎವ್ರಿವನ್.